ಸಾಕ್ಷಿಯಾಗೋದಕ್ಕೆ ತಯಾರಾಗಿ ನಿಂತಿದೆ. ಹಾಗೆ ಈ ಸಿನಿಮಾದ ಡೈರೆಕ್ಟರ್ ಪವಿತ್ರನವರು ಈಗಾಗಲೇ ತಮಿಳ್ ಇಂಡಸ್ಟ್ರಿಯಲ್ಲಿ ಹೆಸರಾಂತ ನಿರ್ದೇಶಕರಾಗಿ ಗುರುತಿಸಿಕೊಂಡಿದ್ದಾರೆ. ಹಾಗೆ ಸಿನಿಮಾದ ಪ್ರೊಡ್ಯೂಸರ್ ಪ್ರಕಾಶ್ ಪರ್ಣಿ ಅವರು, ಹಾಗೆ ಹೀರೋ ನಮ್ಮ ಜಯಪ್ರಕಾಶ್ ರೆಡ್ಡಿ, ಹಾಗೆ ಹೀರೋಯಿನ್ ಆಗಿ ಮೀನಾಕ್ಷಿ ದಿನೇಶ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗೆ ಈ ಒಂದು ಸಿನಿಮಾಗೆ ನಮ್ಮ ಅರ್ಜುನ್ ಜನ್ಯ ಸರ್ ಅವರ ಸಂಗೀತ ಇದೆ. ಹಾಗೆ ಈ ಸಿನಿಮಾದ ಹಾಡುಗಳಿಗೆ ಸಾಹಿತ್ಯವನ್ನ ಬರೆದಿರುವಂತವರು ನಮ್ಮ ಮಲೆನಾಡಿನ ಪ್ರತಿಭಾವಂತ ಸಾಹಿತಿ. ಮಲೆನಾಡು ಅಂತ ಹೇಳಿದ ಕೂಡಲೇ ನಮ್ಗೆ ನಿಸರ್ಗ ಸೌಂದರ್ಯ ಹೇಗೆ ನೆನಪಾಗುತ್ತೋ ಹಾಗೆ ಇವರ ಸಾಹಿತ್ಯ ಸೌಂದರ್ಯ ಫಸ್ಟ್ ಕಣ್ಮುಂದೆ ಬರುತ್ತೆ. ಅವರ ಹೆಸರು ಕೇಳಿದ ಕೂಡಲೇ ಕವಿರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ತಮಗೂ ಕೂಡ ಆತ್ಮೀಯವಾದ ಸ್ವಾಗತ. ಹಾಗೆ ಈ ಒಂದು ಈವೆಂಟ್ ಅನ್ನ ಒಂದು ಬ್ಯೂಟಿಫುಲ್ ಆಗಿ ಬಿಗಿನಿಂಗ್ ಮಾಡೋದಕ್ಕೆ ನಮ್ಮ ಜೊತೆಗೆ ನಮ್ಮ ಡ್ಯಾನ್ಸ್ ಟ್ರೂಪ್ ರೆಡಿ ಆಗಿದ್ದಾರೆ. ಹಚ್ಚೇವು ಕನ್ನಡದ ದೀಪ ಈ ಒಂದು ಹಾಡಿಗೆ ನೃತ್ಯವನ್ನ ಮಾಡೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ಡ್ಯಾನ್ಸ್ ಟ್ರೂಪ್ ಜೋಯನ್ ಅಂಡ್ ಟೀಮ್ ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್. ಈಗ ಕರ್ಕಿ ಪಿಕ್ಚರ್ನ ಮೋಸ್ಟರ್ ಪೋಸ್ಟರ್ ಲಾಂಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರೋಲಿಂಗ್ ಆಕ್ಷನ್. ಓಕೆ ಸರ್, ರೆಡಿ ಸರ್. ಮೀಡಿಯಾ ಲಾಂಛನದಲ್ಲಿ ತಯಾರಾದಂತ ಕರ್ಕಿ ಸಿನಿಮಾದ ಟೀಸರ್ ಲಾಂಚ್. ಆಲ್ ದಿ ಬೆಸ್ಟ್. ಒಂದು ನಿಮಿಷ, ನಾನು ಫ್ರೀ ಒಂದು 5 minutes ಮಾತಾಡ್ಬೋದಾ? ಜೈ ಶ್ರೀರಾಮ್. ಮೊದಲನೇದಾಗಿ ಒಂದು 5 ನಿಮಿಷ ನಮ್ಮ ಗುರುಗಳು ನೆನೆಸ್ಕೊಂಡು ಗುರುಗಳನ್ನೇ ಆಡ್ಬೇಕು ಅಂತ ಮನಸ್ಸಲ್ಲಿ ಆಸೆ ಮಾಡ್ಕೊಂಡ್ಬಂದೆ. ದಯವಿಟ್ಟು ಒಂದು 5 ನಿಮಿಷ ನಿಂತ್ಕೊಂತೀರಾ ಪ್ಲೀಸ್? ಟ್ರೈಲರ್ ಲಾಂಚ್ ಮಾಡ್ಬಿಡಿ, ಆಮೇಲೆ ಮಾತಾಡಿ. ಒಂದೇ ಒಂದು ನಿಮಿಷ. ಟ್ರೈಲರ್ ಲಾಂಚ್ ಅಂತ ಹೇಳಿ ಅದಾದ್ಮೇಲೆ ಮಾತಾಡಿ. ಪ್ರೆಸ್ ಮೀಟ್ ಇದೆ. ಹೌದಾ? ಕಂಟಿನ್ಯೂ ಇದೆ. ಸರಿ ಸರ್, ಸರಿ ಸರ್. ಟ್ರೈಲರ್ ಲಾಂಚ್. ನಾನು ಅರ್ಜುನ್ ಜನ್ಯ ಮಾತಾಡ್ತಾ ಇದ್ದೀನಿ. ಕರ್ಕಿ ಅಂತ ಒಂದು ಅದ್ಭುತವಾದ ಸಿನಿಮಾ ಡೈರೆಕ್ಟರ್ ಪವಿತ್ರನ್ ಅವರು ನಿರ್ದೇಶಿಸಿದ್ದಾರೆ. ಇದು ತಮಿಳಿನ ಒಂದು ಅದ್ಭುತವಾದ ಸ್ಕ್ರೀನ್ ಪ್ಲೇ ಸ್ಟೋರಿ ಆಗಿದ್ದಂಥ ಒಂದು ಪರಿಯೇನ್ ಪೆರುಮಾಳ್ ಅನ್ನೋ ಒಂದು ವೆರಿ ಬ್ಯೂಟಿಫುಲ್ ಫಿಲ್ಮ್ ಮಾರಿ ಸೆಲ್ವರಾಜ್ ಅವರ ನಿರ್ದೇಶನದಲ್ಲಿ ಬಂದಿತ್ತು. ಸೊ ದಟ್ ವಾಸ್ ಮೈ ಫೇವ್ರೆಟ್ ಫಿಲ್ಮ್. ಆ ಫಿಲ್ಮ್ ನನಗೆ ಕನ್ನಡದಲ್ಲಿ ಡಬ್ಬ ಆಗಬೇಕಾದ್ರೆ, ರೀಮೇಕ್ ಆಗಬೇಕಾದ್ರೆ ನನಗೆ ಸಿಕ್ಕಿದ್ದು ನನ್ನ ಸೌಭಾಗ್ಯ ಅಂತ ಹೇಳಿ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಟು ಡೈರೆಕ್ಟರ್ ಪವಿತ್ರನ್ ಸರ್ ಅಂಡ್ ದ ಪ್ರೊಡ್ಯೂಸರ್ ಆ್ಯಂಡ್ ದ ಹೋಲ್ ಕ್ರೂ. ಆ್ಯಂಡ್ ಈ ಸಿನಿಮಾದ ವ್ಯೂ ಸಲೀಲ್ ಅಹಮದ್ ಅವ್ರು ತಗೊಂಡಿದ್ದಾರೆ. ಒನ್ ಆಫ್ ದ ಫೈನಾನ್ಸ್ ಸ್ಟಾರ್ಟೆಡ್ ಕಂಪನೀಸ್ ಆಫ್ ಸೌತ್ ಇಂಡಿಯಾ. ಆ್ಯಂಡ್ ಅವರು ಕೂಡ ಕನ್ನಡದಲ್ಲಿ ತುಂಬ ಕ್ವಾಲಿಟಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೂ ಕೂಡ ನನಗೆ ಆಲ್ ದ ಬೆಸ್ಟ್. ಆ್ಯಂಡ್ ದ ಹೋಲ್ ಟೀಮ್ ಆಫ್ ಕರ್ಕಿ ಲೆಟ್ ದ ಫಿಲ್ಮ್ ರಾಕ್ ಆ್ಯಂಡ್ ನನ್ನ ಆಡಿಯನ್ಸಿನ ಆಶೀರ್ವದಿಸಿ ಒಂದು ಅದ್ಭುತವಾದ ಕಥೆ, ಒಂದು ಅದ್ಭುತವಾದ ಟೀಮ್ನ ಎಲ್ಲರೂ ಆಶೀರ್ವಾದ ಮಾಡಿ. ನನ್ನ ಸಿನಿಮಾ ನಿರ್ದೇಶನದಲ್ಲಿ ಸ್ವಲ್ಪ ಕೆಲಸದಲ್ಲಿ ಕೊಡುಗೆಯಿಂದ ನನ್ನ ಫಂಕ್ಷನ್ಗೆ ಅಟೆಂಡ್ ಮಾಡೋಕ್ಕಾಗ್ತಿಲ್ಲ, ದಯಮಾಡಿ ಕ್ಷಮಿಸಿ. ಆ್ಯಂಡ್ ಆಲ್ ದಿ ಬೆಸ್ಟ್ ಟು ದ ಟೀಮ್, ಪವಿತ್ರನ್ ಸರ್, ದ ಪ್ರೊಡ್ಯೂಸರ್, ದ ಹೀರೋ ಆ್ಯಂಡ್ ಎವ್ರಿವನ್. ಆಲ್ ದಿ ಬೆಸ್ಟ್. ಆ್ಯಂಡ್ ಐ ವಿಲ್ ಕಂಪ್ನಿ ಸಾರಿರಾಮ್. May this audio bring you a lot of joy and happiness. ಮೊದಲನೆಯ ಸಾಂಗ್ ರಿಲೀಸ್ ನೋಡಿ. ಕಲಾಭಿಮಾನಿಗಳು, ನಾನು ಹೆಗ್ಗೆ ಅಷ್ಟು ಕೇರಳ ಕರ್ನಾಟಕದ ಗಡಿ ಪ್ರದೇಶವನ್ನು ಕನ್ನಡದ ಮಣ್ಣಾದ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ಶಾಸಕ. ಇವತ್ತಿನ ಇಂದಿನ ಕರ್ನಾಟಕದ ಚಲನಚಿತ್ರ ವಲಯದಲ್ಲಿ ಹೊಸ ಇತಿಹಾಸವನ್ನು ರಚಿಸಬಹುದೆಂಬ ನಿರೀಕ್ಷೆ ಕರ್ಕಿ ನಾವೆಲ್ಲ ಬಹಳ ನಿರೀಕ್ಷೆಯಿಂದ ಕಾಯ್ತಾ ಇದ್ದೇವೆ. ಪ್ರಸ್ತುತ ನಿರ್ದೇಶಕ ಪವಿತ್ರನವರ ತಮಿಳಿನ ಪರಿಹಾರ ಪೆರುಮಾಳ್ ಎಂಬ ಅದ್ದೂರಿಯಾಗಿ ಹುಟ್ಟಿದ ಒಂದು ಚಿತ್ರದ ರಿಮೇಕ್
ಬಗ್ಗೆ ಮಾತಾಡಬೇಕು ಅಂದ್ರೆ ಹಾಡ್ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಸರ್ ಪವಿತ್ರನ್ ಸರ್ ಎಲ್ರಿಗೂ ಗೊತ್ತಿರಬೇಕು, ತಮಿಳಿನ ಬಹಳ ಖ್ಯಾತ ನಿರ್ದೇಶಕರು, ಹಲವಾರು ಸಿನಿಮಾಗಳಲ್ಲಿ ನಿರ್ದೇಶನ ಮಾಡಿದ್ದಾರೆ, ಯಶಸ್ವಿ ಸಿನಿಮಾಗಳು. ಶರತ್ ಕುಮಾರ್ ಅವರ ಬಹುತೇಕ ಸಿನಿಮಾಗಳನ್ನ ಮಾಡಿದವರು. ಈಗ ವಿಜಯಕಾಂತ್ ಅವರ ಸಿನಿಮಾ ಮಾಡಿದ್ದಾರೆ, ದೇವಯಾನಿ, ಪ್ರಭುದೇವ ಅಂತವರ ಮೊದಲ ಸಿನಿಮಾವನ್ನ ನಿರ್ದೇಶಿಸಿದವರು. ಇಂಥವ್ರ ಜೊತೆ ವರ್ಕ್ ಮಾಡಬೇಕು ಅಂದಾಗ ಖಂಡಿತವಾಗೂ ನನಗೆ ಅವರ ಎಕ್ಸ್ಪೀರಿಯನ್ಸ್ ಅಲ್ಲಿ ನನಗೆ ಒಂದು ಸಣ್ಣ ಕಲಿಯೋಕೆ ಸಿಗುತ್ತೆ ಅನ್ನೋದು ನನಗೆ ತುಂಬಾ ಖುಷಿಯಾದ ವಿಚಾರ. ಖಂಡಿತವಾಗಿ ಅದು ಸಿಕ್ತು. ಸರ್ ಹೇಗೆ ಅಂದ್ರೆ, ಅವರಿಗೆ ಕನ್ನಡ ಬರ್ತಿಲ್ಲ ಅನ್ನೋ ಕಾರಣಕ್ಕೆ ಅವರು ಒಂದು ಪ್ಯಾಡ್ ಇಟ್ಕೊ ಕುತ್ಕೊಳ್ಳೋರು. ಈ ಕಡೆ ನಾನು ಕುತ್ಕೋತಿದ್ದೆ, ಈ ಕಡೆ ತಮಿಳ್ ಬರುವಂತ ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್ ಕುತ್ಕೋತಿದ್ರು. ನಾನು ಹೇಳುವ ಪ್ರತಿಯೊಂದನ್ನು ಅವರು ಬರ್ಕೋತಿದ್ರು. ಅಸೋಸಿಯೇಟ್ ನಾನು ಹೇಳುವ ಅರ್ಥವನ್ನ ಮತ್ತೆ ಅಸೋಸಿಯೇಟ್ ಹತ್ರ ಕೇಳ್ಕೊಂಡು ಕ್ಲಾರಿಫೈ ಮಾಡ್ತಿದ್ರು. ಅಷ್ಟೊಂದು ಡೀಟೇಲ್ಡ್ ವರ್ಕ್ ಮಾಡಿದ್ದಾರೆ. ಮತ್ತೆ JP ಅವ್ರ ಬಗ್ಗೆ ಹೇಳ್ಬೇಕು, ತುಂಬಾ ಡೆಡಿಕೇಶನ್ ಇದೆ, ಏನೋ ದೊಡ್ಡ ಸಾಧಿಸಬೇಕು ಅಂತ. ಜೊತೆಗೆ ಬಹಳ ದೊಡ್ಡ ಮನಸ್ಸಿನ ಹೃದಯ ವೈಶಾಲ್ಯತಿರುವಂತ ಪಳನಿ ಸರ್, ಮಂಜು ಅವರು, ಜೊತೆಗೆ ಮೇಡಮ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಸಿನಿಮಾದಲ್ಲಿ ತುಂಬಾ ಮುಕ್ತವಾಗಿ ತುಂಬಾ ಒಳ್ಳೆ ಪಾತ್ರ ನಿರ್ವಹಿಸಿದ್ದಾರೆ. ಜೊತೆಗೆ ನಮ್ಮ ನಟನೆಯ ಕಲಿಗಳಾದಂತ ಬಾಲು ಸರ್, ಯತೀಶ್ ಯತಿರಾಜ್ ಅವರು ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಈ ಸಾಂಗ್ಗಳ ಬಗ್ಗೆ ಹೇಳ್ಬೇಕು ಅಂದ್ರೆ, ಇದರಲ್ಲಿ ನೀವು ಒಂದ್ ಸಾಂಗ್ ನೋಡಿದ್ರಿ, ಇದು ಈ ಸಿನಿಮಾ ಸಾಂಗ್ ಆಗಷ್ಟೇ ಉಳಿಯಲ್ಲ. ಇದು ಒಂದು ಸಮುದಾಯದ ಶತಮಾನಗಳ ಆಕ್ರೋಶ, ಇದು ಶತಮಾನಗಳ ನೋವು. ನೀವು ಲಿರಿಕ್ ನ ಗಮನಿಸ್ತೀರಿ ಅನ್ಸುತ್ತೆ. ನಾನು ಯಾರು ಅಂತ ಕೇಳ್ಕೊತಿರೋದು, ನನ್ನನ್ನು ಯಾರು ಮುಟ್ತಾ ಇಲ್ಲ, ನನ್ ಬೇರೆ ಲೋಟದಲ್ಲಿ ಟೀ ಕೊಡ್ತಾರೆ, ನನ್ನ ಹೆಣ ಯಾವುದೋ ಕಸದ ತೊಟ್ಟಿಯಲ್ಲಿ ಬಿದ್ದಿರುತ್ತೆ, ನಾನು ಯಾವುದೋ ಗಿಡದ ಕೊಂಬೆಗೆ ನೇತಾಡ್ತೀನಿ, ನಾನು ಯಾರು ಅಂತ ಇಡೀ ಸಮಾಜವನ್ನ ಕೇಳುವಂತ ಹಾಡುಗಳು. ಬಹುತೇಕ ಹಾಡುಗಳಲ್ಲಿ ಪ್ರೀತಿಯ ಹಾಡುಗಳು ಕೂಡ ಇದಾಗಿದೆ. ಇಡೀ ಸಿನಿಮಾದ 6 ಹಾಡುಗಳು ನಾನು ಬರೆದಿದ್ದೀನಿ. ಬಹುತೇಕ ಎಲ್ಲಾ ಹಾಡುಗಳಲ್ಲೂ ಈ ಹಾಡುಗಳು ಕೇವಲ ಪ್ರೀತಿಗಾಗೋ ಆಕ್ರೋಶಕ್ಕಾಗೋ ಬರ್ದಿದ್ದಲ್ಲ, ಸಮಾಜವನ್ನ ಕ್ವಶನ್ ಮಾಡುತ್ತೆ, ಸಮಾಜದ ಆತ್ಮಸಾಕ್ಷಿಯನ್ನ ಕೆಣಕತ್ತೆ. ಅದು 1-2 ವರ್ಷಗಳ ಆಕ್ರೋಶವಲ್ಲ, ಶತಮಾನಗಳ ಆಕ್ರೋಶವನ್ನ ಪ್ರತಿ ಹಾಡಲು ನೀವು, ನಾನು ಈಗೇನ್ ಹೇಳ್ತಾ ಇದೀನಿ, ಇದರಲ್ಲಿ ಒಂದು ಲವ್ ಸಾಂಗ್ ಇದೆ, ಅದರಲ್ಲೂ ಕೇಳಿ ಅದೇ ಬರುತ್ತೆ. ಅವ್ರು ಯಾರು, ನನ್ನ ಮೇಲೆ ಮೂತ್ರ ವಿಸರ್ಜನೆ ಮಾಡ್ತಾರೆ, ಅವ್ರು ಯಾರು, ಎಲ್ಲ ಸಮ ಅಂತಾರಲ್ಲ, ಬಟ್ ನಾನು ಯಾಕೆ ಇಲ್ಲಿದ್ದೀನಿ, ಈ ತರದ ಪ್ರಶ್ನೆಗಳು ಎಲ್ಲ ಹಾಡಲು ಬರುತ್ತೆ. ಬಹಳ ಚೆನ್ನಾಗಿ ಇದನ್ನ ನಿರೂಪಿಸಿದ್ದಾರೆ ಸರ್. ಕ್ಯಾಸನ್ ಕೆರೆ ಅಂತ ಇಲ್ಲಿ ಶಿಕಾರಿಪುರ ಬಳಿಯ ಒಂದು ಹಳ್ಳಿಯನ್ನ ಕೇಂದ್ರವಾಗಿ ಇಟ್ಕೊಂಡು ಕೋಲಾರ ಕಡೆನೂ ಎಲ್ಲ ಕಡೆ ಶೂಟ್ ಮಾಡಿದ್ದಾರೆ. ಒಂದು ತಳ ಸಮುದಾಯದ ನೊಂದವರ ಮತ್ತು ಮೇಲ್ ಸಮುದಾಯದ ಒಂದು ಸಂಘರ್ಷ, ಅಲ್ಲೊಂದು ಪ್ರೇಮ ಕಥೆ, ಅದರ ನಂತರ ನಡೆಯುವ ದುರಂತಗಳು. ಖಂಡಿತವಾಗಿ ಈ ಸಿನಿಮಾ ನಿಮ್ಗೆ ನೋಡ್ತಾ ಬೆಚ್ಚಿ ಬೀಳಿಸುತ್ತೆ. ಈ ಸಿನಿಮಾ ಏನ್ ಮಾಡುತ್ತೆ ಅಂದ್ರೆ, ಹೆಚ್ಚು ಗ್ಯಾರಂಟಿಯಾಗಿ ಹೇಳ್ಬೋದು, ಹಲವಾರು ಸನ್ನಿವೇಶಗಳಲ್ಲಿ ನೀವು ಬೆಚ್ಚಿ ಬೀಳ್ತೀರಾ ಈ ಸಿನಿಮಾ ನೋಡಿ. ಅಷ್ಟು ಅದ್ಭುತವಾದ ಒಂದು ಮನ ತಟ್ಟುವಂತ ಸಿನಿಮಾ. ಈ ಸಿನಿಮಾಕ್ಕೆ ದೊಡ್ಡ ಗೆಲುವಾಗ್ಲಿ, ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಡ್ತೇನೆ. ಜೊತೆಗೆ ಅರ್ಜುನ್ ಜನಿ ಅವರ ಬಗ್ಗೆ ನಾನು ಹೇಳಬೇಕು, ಬಹಳ ಅದ್ಭುತವಾದ ಸಂಗೀತವನ್ನು ನೀಡಿದ್ದಾರೆ. ಏನಂದ್ರೆ, ಒಂದು ನೀವು ನೋಡ್ಬೋದು, ಯೂಶಲಿ ನಾವು ಜಾನಪದವನ್ನ ಮಾಡರ್ನ್ ಆಗಿ ಮಿಕ್ಸ್ ಮಾಡ್ತೀವಿ, ಆದ್ರೆ ಇದರಲ್ಲಿ ಹೆಚ್ಚಾಗಿ ಬಹಳ ತಳಮಟ್ಟದ ಒಂದು ಭಾವನೆಗಳನ್ನ ರ್ಯಾಪ್ ಶೈಲಿಯಲ್ಲಿ ಹೇಳಿದ್ದೇವೆ. ಈಗ ನೀವು ನೋಡಿದ ಹಾಡು ಕೂಡ ಒಂಥರ ರ್ಯಾಪ್ ಶೈಲಿಯಲ್ಲಿ ಇತ್ತು. ಯೂಶಲಿ ಆ ತಳಮಟ್ಟದ ಸಮುದಾಯದ ನೋವನ್ನ ಬಳಸೋಕೆ, ಹೇಳೋಕೆ ನಾವು ಫೋಕ್ ಮೊರೆ ಹೋಗ್ತೀವಿ, ಆದ್ರೆ ಇಲ್ಲಿ ತುಂಬಾ ಕಾಂಟ್ರಾಸ್ಟ್ ಆಗಿ ರ್ಯಾಪ್ ಬಳಸಲಾಗಿದೆ. ರ್ಯಾಪ್ ಇಲ್ಲಿ ಯಾಕಂದ್ರೆ ಆಕ್ರೋಶವನ್ನ ಜಾಸ್ತಿ ಹೇಳುತ್ತೆ, ರ್ಯಾಪ್ ಪ್ರತಿನಿಧಿಸುತ್ತೆ. ಹಾಗಾಗಿ ಬಹುತೇಕ ಹಾಡುಗಳಲ್ಲಿ ಇದೊಂದು ಟಚ್ ಇದೆ. ಬಹಳ ಅದ್ಭುತವಾದ ಸಂಗೀತ ನೀಡಿದ್ದಾರೆ ಸರ್. ಈಗ ಕನ್ನಡಕ್ಕೆ ರಿಮೇಕ್ ಆಗುವ ಸ್ಕ್ರೀನ್ ಪ್ಲೇ ಚೇಂಜ್ ಆಗಿಲ್ಲ, ಅದೇ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ ಖಂಡಿತ ಚೇಂಜ್ ಮಾಡಿದ್ದಾರೆ. ಇಲ್ಲಿನ ವಾತಾವರಣಕ್ಕೆ ಅನುಗುಣವಾಗಿ, ಮತ್ತೆ ಇಲ್ಲಿನ ಸವಲತ್ತುಗಳಿಗೆ ಅನುಗುಣವಾಗಿ, ಮತ್ತೆ ನೆಲದ ಗುಣಕ್ಕೆ ಅನುಗುಣವಾಗಿ ಒಂದಷ್ಟು ಬದಲಾವಣೆಗಳನ್ನ, ಬಹಳ ಒಳ್ಳೆ ಬದಲಾವಣೆಗಳು ಸರ್ ಮಾಡ್ಕೊಂಡಿದ್ದಾರೆ. ಇವಾಗ ಚೇಂಜ್ ಓಕೆ, ನೆಕ್ಸ್ಟ್ ಬದಲಾವಣೆಗಳಾಗಿದ್ದಾವೆ. ಮಾತಾಡಿ. ನಮಸ್ಕಾರ ಮತ್ತು ಸ್ವಾಗತ. ಮೊದಲಿಗೆ ಮಾರಿ ಸೆಲ್ವರಾಜನ್ನ ಅನ್ನುವ ಒಂದು ಡೈರೆಕ್ಟರ್ಗೆ ನಾವು ಧನ್ಯವಾದಗಳನ್ನ ಹೇಳಲೇಬೇಕು. ಕವಿರಾಜ್ ಇಷ್ಟೊತ್ತು ಹೇಳಿದಾಗೆ ಕನ್ನಡದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಯಾರೂ ಮುಟ್ತಾ ಇರುವಂತಹ ಸಬ್ಜೆಕ್ಟ್ ಇದೆ. ಆಕ್ಚುಲ್ ಆಗಿ ಎಲ್ಲಿ ಮುಂದಿದ್ರೆ ತಿರ್ಗ ನಾವು ಮೈಲಿಗೆ ಜಾಗಕ್ಕೆ ಬಂದ್ಬಿಡ್ತೀವಿ ಅನ್ನೋ ಆತಂಕ ನಮ್ಮ ಕ್ರಿಯೇಟಿವಿಟಿ ಜನಕ್ಕೆ ಇರಬಹುದೇನೋ. ಹಾಗಾಗಿ ತಮಿಳಲ್ಲಾಗುವಂತಹ ಆ ಶೋಷಣೆ, ಸಮುದಾಯದ ಪರವಾಗಿ ಧ್ವನಿ ಎತ್ತುವ ಸಿನಿಮಾಗಳು ಕನ್ನಡದಲ್ಲಿ ಬರೋದಿಲ್ಲ, ಬರ್ತಿಲ್ಲ, ನಮ್ಮಲ್ಲಿ ಪಾರಂಜಿತ್ ಇಲ್ಲ, ನಮ್ಮಲ್ಲಿ ಮಾರಿ ಸೆಲ್ವರಾಜ್ ಇಲ್ಲ ಅನ್ನುವ ಒಂದು ಕೂಗು ಚರ್ಚೆ ಆಗಾಗ ಅಲ್ಲಲ್ಲಿ ಕೇಳಿ ಬರ್ತಾ ಇತ್ತು. ಅದಕ್ಕೆ ಉತ್ತರವಾಗಿ
ಈ ಐಡಿಯಾ ಯಾರು ಮಾಡಿದ್ರು ಗೊತ್ತಿಲ್ಲ ಟೀಮಲ್ಲಿ. ನಾನು JPಗೂ ಥ್ಯಾಂಕ್ಸ್ ಹೇಳ್ತೀನಿ, ಪವಿತ್ರನ್ ಸರ್ಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಪ್ರೊಡ್ಯೂಸರ್ 3 ಜನಕ್ಕೂ. ಹೊಸ ಕತೆ ಮಾಡದೆ ಹೋದ್ರು ಆ ಕಥೆಯನ್ನೇ ಯಾರ್ಯಾರು ಪರಿಯರು ಪೆರುಮಾಳ್ ನೋಡಿದ್ರು ಗೊತ್ತಿಲ್ಲ, ನೋಡಿದ್ರೆ ಆ ಸಿನಿಮಾದ ತಿರುಳು, ಅದರ ನೋವು, ಅದರ ಶಕ್ತಿ, ಸತ್ವ ಎಲ್ಲ ಅರ್ಥ ಆಗಿರುತ್ತೆ. ಅದನ್ನ ತರುವ ಪ್ರಯತ್ನ ಮಾಡಿರೋದಕ್ಕೆ ಮೊದಲಿಗೆ ನಾನು ನಿಮ್ಗೆ ನಿಜವಾಗ್ಲೂ ಪರ್ಸನಲ್ ಆಗಿ ಮತ್ತೆ ಕನ್ನಡ ಜನತೆ ಪರವಾಗಿ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಕವಿರಾಜ್ ಹೇಳಿದಾಗೆ ಒಂದು ಮಾತಾಡದಿರುವ ಸಮುದಾಯ ಏನಿದೆ, ಮೌನಕ್ಕೆ ಶರಣಾಗಿರ್ಬೇಕು ನೀವು ಅಂತ ತಾಕೀತು ಮಾಡಿಕೊಂಡಿರುವ ಒಂದು ಸಮುದಾಯ ಏನಿದೆ, ಆ ಸಮುದಾಯವನ್ನ ಮಾತಾಡಿಸುವ, ಆ ಸಮುದಾಯದ ನೋವನ್ನ ಪ್ರತಿನಿಧಿಸುವ ಸಿನಿಮಾ ಇದು ಕರ್ಕಿ ಅಂತ ಹೇಳೋದಕ್ಕೆ, ಮತ್ತೆ ಆ ಸಿನಿಮಾದಲ್ಲಿ ನಾನು ಒಂದು ಭಾಗವಾಗಿದ್ದೀನಿ ಅಂತ ಹೇಳೋದಕ್ಕೆ ನನಗೆ ಖಂಡಿತ ಖುಷಿ ಇದೆ. ಚಿತ್ರದಲ್ಲಿ ನಾನೊಂದು ಪ್ರೊಫೆಸರ್ ಪಾತ್ರ ಮಾಡಿದ್ದೀನಿ. ಈ ಕರ್ಕಿ ಏನಿದೆ, ಹೀರೋ ಪಾತ್ರ ಏನಿದೆ ಅವನನ್ನ ಹಂಗಿಸುವ ಪಾತ್ರ, ಅಂದ್ರೆ ಕಾಂಟ್ರಾಸ್ಟ್ ಕ್ಯಾರೆಕ್ಟರ್ ಇದೆ, ಆ ತರದೊಂದು ಪಾತ್ರದಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ. ಬಹಳ ಅವಮಾನ ಮಾಡ್ತೀನಿ, ಅವನಲ್ಲಿರುವ ಬೆಂಕಿ ಹೇಳೋದಕ್ಕೆ ಏನೆಲ್ಲ ಬೇಕೋ ಅಷ್ಟೆಲ್ಲ ಕಟ್ಟಿ ಆಡಿಸ್ತೀನಿ. ಆ ತರದೊಂದು ಪಾತ್ರ ಮಾಡಿದ್ದೀನಿ. ನನ್ನ ಜೊತೆ ಹೀರೋಯಿನ್, ಸಾಧು, ಒಂದಷ್ಟು ಸ್ಟೂಡೆಂಟ್ಸ್, ಮತ್ತೆ ನಮ್ಮ ಕಾಲೇಜ್ ಪೋರ್ಷನ್ಸ್ ಶೂಟ್ ಮಾಡಿದ್ದು ದೂರದ ತಮಿಳುನಾಡಿನ ತಿರುನೆಲ್ವೇಲಿ. ಅಲ್ಲೇ ಜೂನಿಯರ್ಸ್ ಕರೆಸಿ ಅಲ್ಲೇ ಒಂದಷ್ಟು ದಿನ ಸ್ವಲ್ಪ ರಿಚ್ ಆಗಿ ಎಲ್ಲ ಮಾಡಿದ್ದಾರೆ. ನಮ್ಮನ್ನೆಲ್ಲ ಇಲ್ಲಿಂದ ಅಲ್ಲೇ ಕರೆಸಿ ಅಲ್ಲೇ ರೂಮ್ ಹಾಕಿ ಶೂಟ್ ಮಾಡೋದು ತಿರುನೆಲ್ವೇಲಿ ಅನ್ನೋ ಒಂದು ಸ್ಥಳದಲ್ಲಿ. ಇದಿಷ್ಟು ಹೇಳ್ಬೋದು ಅನ್ಕೋತೀನಿ. ಇನ್ನೇ ನನ್ದು ಸಿನಿಮಾ ಬಗ್ಗೆ ಮತ್ತೆ ನನ್ನ ಪಾತ್ರದ ಬಗ್ಗೆ ನಾನು ಹೇಳಿದ್ದೀನಿ. ಒಂದ್ ಸೆಕೆಂಡ್ JP ಥ್ಯಾಂಕ್ಸ್. ಆಮೇಲೆ ಡೈರೆಕ್ಟರ್ ಇಷ್ಟೆಲ್ಲ ಸಿನಿಮಾ ಮಾಡಿದ್ರು, ಇವಾಗ ಹೆಂಗೆ ಕೈ ಕಟ್ಕೊಂಡು ಸೈಲೆಂಟ್ ಆಗಿ ನಿಂತಿದಾರೋ ಸೆಟ್ಟಲ್ಲೂ ಅಷ್ಟೇ. ನನ್ಗೆ ಒಂದೊಂದ್ಸಲ ಡೌಟ್ ಆಗೋದು, ನಿಜವಾಗ್ಲೂ ಇವರೇನ ಅಷ್ಟು ದೊಡ್ಡ ಸಿನಿಮಾ ಮಾಡಿರೋದು ಅಂತ. ಯಾಕಂದ್ರೆ ನಮ್ಮಲ್ಲಿ ಒಂದು ಸಿನಿಮಾ ಮಾಡಿದ ತಕ್ಷಣ ನಮ್ಗೆಲ್ಲ ಕಿರೀಟಗಳು ಬರ್ತಾರೆ ಸ್ವಲ್ಪ ಕೆಲವರಿಗೆ. ಬಟ್ ಇವ್ರು ಹೆಂಗೆ ಅಲ್ಲಿ ಹೆಂಗೇನೆ, ನಾನು ಹೊಸಬ ಇದ್ರು ಕೂಡ ತುಂಬಾ ಹಂಬಲ್ ಆಗಿ ಮಾತ್ರ, ಅದು ತುಂಬಾ ತುಂಬಾ ಖುಷಿ ಕೊಟ್ಟಿದ್ದು ನಮ್ಮ ಡೈರೆಕ್ಟರ್ಗೆ. ಅದೊಂದು ನೆನ್ಸ್ಕೊಡ್ತಾ ಪ್ರೊಡ್ಯೂಸರ್ ಥ್ಯಾಂಕ್ಸ್ ಹೇಳಿ, ನಾನೆಲ್ಲ ಬಾಲಣ್ಣ ಹೀರೋಯಿನ್ ಫಾದರ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸಾತ್ವಿಕ ಇವತ್ತು ಗೆಸ್ಟ್ ಆಗಿ ಬಂದಿದ್ದಾರೆ. ಮತ್ತೆ ಇನ್ನೊಂದು 3 days ಅಲ್ಲಿ ನಮ್ಮ ಸಿನಿಮಾ ಈವೆಂಟ್ ಮತ್ತೆ ಸೇರ್ತೀವಿ, ಬಾಲಣ್ಣನು ಸೇರ್ತಾರೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಈ ಸಿನಿಮಾ ತುಂಬಾ ವಿಶೇಷವಾದ ಸಿನಿಮಾ. ಹಾಗೆ ಮೊದಲೇ ಕವಿ ಸರ್ ಹೇಳಿದಾಗೆ, ಯತಿ ಸರ್ ಹೇಳಿದಾಗೆ ಬಹಳ ವಿಶೇಷವಾದ ಸಿನಿಮಾ. ತುಂಬಾ ತಳಮಟ್ಟದ ಧ್ವನಿಯನ್ನ ಧ್ವನಿಸುತ್ತೆ ಸಿನಿಮಾ. ಅದು ತಮಿಳುನಾಡಲ್ಲಿ ಬಹಳ ಒಳ್ಳೆ ಹೆಸರು ಮಾಡಿತ್ತು, ರಾಷ್ಟ್ರಾದ್ಯಂತ ಬಹಳ ಒಳ್ಳೆ ಹೆಸರು ಮಾಡಿತ್ತು. ಅದನ್ನ ಕನ್ನಡಕ್ಕೆ ಪಳನಿಯವರು ಮನಸ್ಸು ಮಾಡಿ JP ಅವ್ರನ್ನ ಹೀರೋ ಮಾಡಿ ಪವಿತ್ರನ್ ಸರ್ನೇ ಅಲ್ಲಿಂದ ಕರ್ಕೊಂಡು ಬಂದು ಇಲ್ಲಿ ಮಾಡಿಸಿದ್ದು ನಮ್ಗೆಲ್ಲರಿಗೂ ಒಂದು ಬಹಳ ಒಳ್ಳೆ ವೇದಿಕೆಯಾಗಿ ಇದು ನಮ್ಗೆ ಸಿಕ್ತು. ಯತಿ ಸರ್ ಮಾಡಿದೆ, ನಾನ್ ಮಾಡಿದೆ, ಕವಿ ಸರ್ ಮಾಡಿದ್ರು, ಅರ್ಜುನ್ ಜನ್ಯ, ಅಂದ್ರೆ ಎಲ್ಲರೂ ಕನ್ನಡದಲ್ಲೂ ಒಂದು ಅದು ಬೇರೆದೆ. ಇಲ್ಲಿಯ ನೇಟಿವಿಟಿ ಇಟ್ಕೊಂಡು ಇಲ್ಲಿಯ DNA ಮಾಡೋ ಸಿನಿಮಾ ಇದು. ಅಲ್ಲಿಯ ಕಥೆ ಆದ್ರೂ ಇಲ್ಲಿಯ DNA ಇಟ್ಕೊಂಡು ಮಾಡ್ಕೊಂಡಿರೋದು ಸಿನಿಮಾ ಅತ್ಯುತ್ತಮವಾಗಿ ಮೂಡ್ ಬಂದಿದೆ. ಇದರಲ್ಲಿ ಪವಿತ್ರನ್ ಸರ್ ಬಗ್ಗೆ ಹೇಳಲೇಬೇಕು. ಪವಿತ್ರನ್ ಸರ್ ನನಗೆ ಶರತ್ ಅಂತಾನೆ ಕರೀತಾರೆ. ಅದು ಅವರ ಪ್ರೀತಿ, ನನ್ನ ಮೇಲಿನ ಪ್ರೀತಿ. ಶರತ್ ಕುಮಾರ್ ದಕ್ಷಿಣ ಭಾರತದ ಅತ್ಯುತ್ತಮ ನಟರಾದಂತ ಶರತ್ ಕುಮಾರ್ ಅವರಿಗೆ ಹೀರೋ ಆಗಿ ಜನ್ಮ ಕೊಟ್ಟವರು ಪವಿತ್ರ ಆಗಿನ ಕಾಲದಲ್ಲಿ 1992ರಲ್ಲಿ ಅಲ್ಲ 1992. ಹೌದು. ಆ ರೀತಿ ಒಬ್ಬ ನಟನನ್ನ ಹುಟ್ಟಾಕದಂತವ್ರು. ಯತಿಯಣ್ಣ ಹೇಳಿದಾಗೆ ಪವಿತ್ರನವರು ಇವತ್ತು ಕೂಡ ಅದೇ ರೀತಿ ಕೈ ಕೊಟ್ಕೊಂಡಿದ್ದಾರೆ. ಆದ್ರೆ ಅವರು ಸಿನಿಮಾ ನಿರ್ದೇಶನ ಮಾಡುವಾಗ ನಿಜವಾಗ್ಲೂ ಬಾಲಕನಾಗಿ ಇರ್ತಾರೆ. ಅವಾಗ್ಲೇ ಅದು ಮೊದಲನೇ ಪ್ರಪ್ರಥಮವಾಗಿ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ ಅಂತ ಅವರಿಗೆ ಅನ್ಕೊಂಡು ನಮ್ಗೆ ಮಾಡ್ತಾ ಇರ್ತಾರೆ. ಅವರಿಂದ ನಾನು ತುಂಬಾ ಕಲಿತೆ. ಅಭಿನಯದಲ್ಲಿ ನಮ್ಮದೇ ಆದ ಒಂದು ಮಾದರಿಗಳನ್ನ ನಾವು ಇಟ್ಕೊಂಡಿರ್ತೀವಿ. ಆಗ ಸಿನಿಮಾಕ್ಕೆ ಹೇಗ್ ಬೇಕು ಅಂತ ನಮ್ಮನ್ನ ಬ್ಲೆಂಡ್ ಮಾಡೋದು ನಿರ್ದೇಶಕರೇ. ಒಂದು ಸೀನ್ ಬರುತ್ತೆ, ನಾನು ನಮ್ಮ ಅಣ್ಣನ ಮಗನಿಗೆ ವಾಲೆ ಮಂಜಣ್ಣ ಮಾಡಿರೋದು ಪಾತ್ರ. ಅವರಿಗೆ ಹೊಡೆದು ನಾನು ಒಂದಷ್ಟು ಡೈಲಾಗ್ ಹೇಳ್ತಾ ಹೋಗ್ಬೇಕು. ಅದನ್ನ ನಮ್ದೇ ಆದ ಒಂದು ಮಾದರಿಯಲ್ಲಿ ಒಂದು ಪ್ಯಾಟರ್ನ್ ನಾವು ಒಂದು ಬ್ಲೂ ಪ್ರಿಂಟ್ ಮಾಡ್ಕೊಂಡು ಅದನ್ನ ನಾವು ಅಭಿವ್ಯಕ್ತಿಸ್ತಾ ಇರ್ತೀವಿ. ಪವಿತ್ರ ಸರ್ ಬಂದು ಒಂದು ಆಕ್ಟ್ ಮಾಡಿ ತೋರಿಸಿದ್ರು. ಅದೊಂದು ಅದ್ಭುತವಾದಂತ ಇಟ್ ವಾಸ್ ಮೆಸ್ಮರೈಸ್. ಅದು ಆ ಒಂದು ಫೋರ್ಸ್, ಎನರ್ಜಿ, ಅದು ಅಲ್ಟಿಮೇಟ್ ಆಗಿ ನೋಡಿ ಒಬ್ಬೊಬ್ಬ ಹೀಗೂ ಮಾಡ್ಬೋದಾ ಅಂತ ಅದನ್ನ ಮಾಡಿಸಿದ್ರು. ಅದು ಒಂದೇ ಸಿಂಗಲ್ ಶಾಟ್ ಅಲ್ಲಿ ಬರ್ಬೇಕಾಗಿತ್ತು, ಮಾಡಿಸಿದ್ರು. ಅದ್ರೊಟ್ಟಿಗೆ ಮಂಜಣ್ಣ ಆಕ್ಟ್ ಮಾಡಿದ್ರು. ಮಂಜಣ್ಣ ಅವರು ಬೇಸಿಕಲಿ ಅವರು ಏನೋ ನಮ್ಮ ವಾಲೆ ಮಂಜು ಅವರು ನಟರಲ್ಲ, ಆದ್ರೆ ಅಲ್ಲಿ ಎಂತ ಅದ್ಭುತವಾಗಿ ಅಲ್ಲಿ ಅವರು ಅಭಿನಯಿಸಿದ್ರು. ಅವರು ಹೇಗೆ ಸಹಜವಾಗಿ ಅಭಿನಯಿಸಿದ್ರು. ನಾನು ಅದ್ಭುತವಾದ ನಟ, ಒಳ್ಳೆ ಕ್ಯಾರೆಕ್ಟರ್ಗಳು ಮಾಡಿದ್ದೀನಿ, ಎಲ್ಲರೂ ಇಷ್ಟಪಡ್ತಾರೆ, ಇವೆಲ್ಲವೂ ಸರಿ.
ಆದ್ರೆ ಅವರು ಫಸ್ಟ್ ಅವರು ಪವಿತ್ರ ಸರ್ ನನ್ನ ಪ್ಲೀಸ್ ಮಾಡ್ಲಿಲ್ಲ, ಸೂಪರ್ ಮಂಜಣ್ಣ, ಸೂಪರ್ ಸೂಪರ್ ಅಂತ ಮಂಜು. ಅಂದ್ರೆ ಸಿನಿಮಾಕ್ಕೆ ಬೇಕಾಗಿರೋ ಒಂದು ಸ್ಟ್ರೋಕ್ ಇರ್ತದಲ್ಲ, ಆ ಸ್ಟ್ರೋಕ್ ಮತ್ತೆ ಅದು ಏನು ಧ್ವನಿಸುತ್ತಲ್ಲ, ಧ್ವನಿಸೋ ಅಭಿನಯ ಬೇಕು, ಧ್ವನಿಸೋ ಒಂದು ಅಭಿವ್ಯಕ್ತಿ ಬೇಕು ಅನ್ನೋ ನಿಟ್ಟಿನಲ್ಲಿ ಪವಿತ್ರನವರು ಪ್ರತಿಯೊಂದು ಪಾತ್ರಗಳಲ್ಲಿ ತುಂಬಾ ಚೆನ್ನಾಗಿ ಕೆಲಸ ತೆಗೆದಿದ್ದಾರೆ. JP ಅವರಂತೂ ಅಲ್ಟಿಮೇಟ್ ಮಾಡಿದ್ದಾರೆ ಸಿನಿಮಾ. ಒಂದು ಸೀನ್ ಬರುತ್ತೆ, ಕಾರ್ ಒಳಗೆ ಸುಮ್ಮನೆ ಇಡೀ ದಿನ ನಾನು ಮೌನವಾಗಿರ್ತೀನಿ. ಆ ಸೀನ್ ಎಂಡ್ ಸೀನ್ ಅಲ್ಲಿ ಒಂದು ಗಾಜನ್ನು ಹೊಡೆದು ಹೇಳೋ ಆಕ್ರೋಶದ ಏನು ಎನರ್ಜಿ ಇತ್ತಲ್ಲ, ಅದು ತುಂಬಾ ಅದ್ಭುತವಾಗಿತ್ತು. ಇದೆಲ್ಲದಕ್ಕೂ ಕಾರಣ ನಮ್ದ ಟೀಮ್ ಕ್ಯಾಪ್ಟನ್ ಪವಿತ್ರ. ಪವಿತ್ರನಿಗೆ ನಾವೆಲ್ಲರೂ ಹೇಳ್ಬೇಕು. ಹೌದು ಸರ್. ನೆಲ ಯಾವ್ದಾಗಿರ್ಬೋದು, ನೆಲ ಜಲ ಎಲ್ಲವೂ ಕೂಡ ನಮ್ಮದೇ ಸ್ವಂತಿಕೆಯನ್ನ ಉಳಿಸ್ಕೊಂಡಿರ್ತದೆ. ಆದ್ರೆ ನಾವೆಲ್ಲರೂ ಈ ಭಾರತ ದೇಶದಲ್ಲೇ ಹುಟ್ಟಿದ್ದೀವಿ, ಎಲ್ಲ ಭಾರತ ಮಾತೆಯ ಮಕ್ಕಳೇ ನಾವು. ಕಲೆಗೆ ಗಡಿಗಳಿಲ್ಲ, ಭಾಷೆಗೂ ಗಡಿಗಳಿಲ್ಲ. ಆದ್ರೆ ನಮ್ಮ ಅಭಿವ್ಯಕ್ತಿ ಎಲ್ಲಿ ಬೇಕಾದ್ರೂ ಆಗ್ಬೋದು, ಹೇಗ್ ಬೇಕಾದ್ರೂ ಆಗ್ಬೋದು, ಅದು ಎಲ್ಲವೂ ಒಂದೇ ಆಗಿರ್ತದೆ. ಎಲ್ಲರ ಧ್ವನಿನೂ ಒಂದೇ ಆಗಿರ್ತದೆ. ಆ ಧ್ವನಿನ ಧ್ವನಿಸೋದಕ್ಕೆ ಪವಿತ್ರನವರು, ಪಳನಿ ಸ್ವಾಮಿ ಅವರು ನಮ್ಗೆ ತುಂಬಾ, ಪಳನಿಯವರು ಬಹಳ ಎಲ್ಲರಿಗೂ ಇವತ್ತೇ ನಾನು ಅವತ್ತು ಫಸ್ಟ್ ನೋಡ್ತಾ ಇರೋದು ಪಳನಿ ಅವ್ರನ್ನ. ಅವ್ರು ಯಾವತ್ತೂ ಸಿಟ್ಟಿಗೆ ಬಂದವರಲ್ಲ, ಹೆಸರು ಮಾತ್ರ ಕೇಳ್ತಾ ಇದ್ವಿ, ಪಳನಿ ಪಳನಿ ಪಳನಿ. ಪ್ರಕಾಶ್ ಪಳನಿ ನಾನು ಪಳನಿನ ಮಾತ್ರ ಹೆಸರು ಕೇಳಿಸ್ತಿದ್ದೆ ಸರ್. ಹಾಗಾಗಿ ಇದೊಂದು ಬಹಳ ಒಳ್ಳೆ ಸಿನಿಮಾ. ಜೊತೆಗೆ ನಮ್ಮ ಹೀರೋಯಿನ್ ಕೇರಳದವರು, ಮಲಯಾಳಿ, ಅದು ಕನ್ನಡನ ಕಲಿತು ಎಷ್ಟು ಚಂದ ಮಾತಾಡ್ತಿದ್ರು ಅಂತಂದ್ರೆ, ಇದಲ್ವಾ ಪವಿತ್ರನವರು ಇಲ್ಲಿ ಬಂದು ಕನ್ನಡ ಕಲಿತು ಸಿನಿಮಾ ಮಾಡ್ತಾರೆ, ಮಲಯಾಳಿ ಒಬ್ಬ ನಟಿ ನಮ್ಮಲ್ಲಿ ಬಂದು ಕನ್ನಡ ಕಲಿತು ಸಿನಿಮಾ ಮಾಡ್ತಾರೆ ಅನ್ನೋದು ನಿಜವಾಗ್ಲೂ ಒಂದು ಕೊಡುಗೆ, ಅಂದ್ರೆ ಆಡಿಂಗ್ ಎಲಿಮೆಂಟ್. ಹಾಗೆ ನಾನು ಮಗದೊಮ್ಮೆ ಪ್ರಕಾಶ್ ಅವ್ರಿಗೆ ಕೇಳ್ಕೊಡೋದಷ್ಟೇ, JP ಅವರಿಗೆ, ಪವಿತ್ರನಿಗೆ ಕೇಳ್ಕೊಡೋದೆ, ಮತ್ತಷ್ಟು ಮಗದಷ್ಟು ಕನ್ನಡದಲ್ಲಿ ಸಿನಿಮಾ ಮಾಡಿ, ಕನ್ನಡ ಇಂಡಸ್ಟ್ರಿಗೆ ದುಡ್ಡು ಹಾಕಿ, ಎಲ್ಲರಿಗೂ ಕೆಲಸ ಕೊಡಿ, ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಣ. ನಾವೆಲ್ಲ ರೆಡಿ ಇದ್ದೀವಿ. ನಮ್ಮನ್ನೆಲ್ಲ ಯಾವ ಬಗೆಯಲ್ಲಿ ಬಳಸ್ಕೊಡ್ಬೇಕಾರೋ ಬಳಸ್ಕೊಡಿ. ಸಿನಿಮಾ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಕೂಡ ನೋಡಿ. ಮಾಧ್ಯಮ ಮಿತ್ರರು ಬಹಳ ಇದನ್ನ ತುಂಬಾ ಪರ್ಸನಲೈಸ್ ಆಗಿ ತಗೊಂಡು ಇದನ್ನ ಪ್ರಮೋಷನ್ ಮಾಡ್ಕೊಡಿ ಅಂತ ಕೇಳ್ಕೊಳ್ತಾ, ಎಲ್ಲರೂ ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಒಂದು ಸೆಕೆಂಡ್, ನಾನೊಂದು ಹಾಗೆ ಏನೋ ಬಿಟ್ಟೆ ಅಂತ. ಈ ಸಿನಿಮಾ ನಾವೆಲ್ಲರೂ ಜಾತೀಯತೆ ಬಗ್ಗೆ ಮಾತಾಡುತ್ತೆ ಅಂತ ಹೇಳ್ತಾ ಇದೀವಿ. ಅದಕ್ಕಿಂತ ಹೆಚ್ಚಾಗಿ ಎಜುಕೇಶನ್ ಬಗ್ಗೆ ಮಾತಾಡುತ್ತೆ. ಎಜುಕೇಶನ್ ಇದ್ರೆ ಯಾರು ಯಾವ ಸ್ಥಾನಕ್ಕೆ ಬೇಕಾದ್ರೂ ಹೋಗ್ಬೋದು, ಯಾರನ್ನು ಬೇಕಾದ್ರೂ ಏನ್ ಬೇಕಾದ್ರೂ ಮಾಡು. ಅಂದ್ರೆ ಯಾವ್ಯಾವ ಕಾರಣಗಳು ಇಟ್ಕೊಂಡು ಒಂದಷ್ಟು ಸಮುದಾಯ ಕೆಳಗಿದೆಯೋ ಆ ಸಮುದಾಯ ಮೇಲೆ ಬರ್ಬೇಕು ಅಂದ್ರೆ ನೀನು ಎಜುಕೇಟ್ ಆಗ್ಬಂತ ಹೇಳುವ ಮುಖ್ಯವಾದ ಲೈನ್ ಸಿನಿಮಾ. ಪರ್ಯಾಯ ನವೀನ್ ಕೇಳ್ತಾ ಇದ್ರು, ಬರೀ ಚಪ್ಪಾಳೆ ಒಂದು ಚುಚ್ಚು ಒಳ್ಳೆ ಪಾಯಿಂಟ್ ಎಲ್ಲ ಕೊಟ್ಟಿಲ್ಲ ಇಲ್ಲ, ಅದೇ ತಪ್ಪು ಮಾಡಿದ್ದು. ಏನ್ ಕೇಳ್ತಿದ್ದೆ ಅಂದ್ರೆ ಆ ಎನರ್ಜಿ ಕಾಣಿಸ್ತಾ ಇಲ್ಲ. ಸೊ ಎಜುಕೇಶನ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕೆ ನಾವು ಬರ್ತಾ ನೋಡ್ತಿದ್ದೆ, ಇವತ್ತು ಸ್ವರ್ಗ ನರಕ ನಾವು ವ್ಯತ್ಯಾಸಗಳನ್ನ ಸೊಸೈಟಿ ಹೇಳ್ತಾ ಇದ್ದಾರೆ. ಸಂಸ್ಕೃತ ಕಲಿತವರಲ್ಲಿ ನಿಮ್ಗೆ ಸ್ವರ್ಗ ಸಿಗಲ್ಲ ಅನ್ನುವ ದಾರಿ ತಪ್ಪಿಸುವ ಹೇಳಿಕೆಗಳು ಬರ್ತಾ ಇದೆ. ಅದು ಇದು ಒಂದಷ್ಟು ಶತಮಾನಗಳ ಕಾಲ ಅದನ್ನ ಅದೇ ಮೂಢನಂಬಿಕೆಯಲ್ಲಿ ಇರಬೇಕು ನೀವು ಅಂತ ಹೇಳುವ ಹುನ್ನಾರದ ಜನರುಗಳಿಗೆ ಮುಂದೆ ನಾವೇನಾದ್ರು ಬುದ್ಧಿ ಕಲಿಬೇಕು ಅಂದ್ರೆ ನಮ್ಗೊಂದು ಪ್ರಜ್ಞೆ ಬೆಳೆಸ್ಕೋಬೇಕು. ಎಜುಕೇಶನ್ ಅಂತ ದಾರಿ ಮಾಡ್ಕೊಡುತ್ತೆ ಅನ್ನೋದು ಕರ್ಕಿಯ ಮೂಲ ಉದ್ದೇಶ. ಅದನ್ನ ಮರ್ತಿದ್ದೆ. ಥ್ಯಾಂಕ್ ಯು ವೆರಿ ಮಚ್. ಬಂದೆ, ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನಾನು ಸ್ಟೇಜ್ ಮೇಲೆಲ್ಲ ಮಾತಾಡಿ ನನಗೆ ಅಭ್ಯಾಸ ಇಲ್ಲ. ನಾನೊಂದು ನ್ಯಾಷನಲ್ ಶೂಟರು. ನಾನು ಮತ್ತೆ ಒಂದು ಹಾರ್ಸ್ ಸ್ಟಾರ್ಟ್ ಮಾಡಿದ್ದೀನಿ, ಒಂದು 15-20 ಕುದುರೆಗಳು ಮಾಡ್ಕೊಂಡಿದ್ದೀನಿ. ಮತ್ತೆ ನನಗೆ ಈ ಆಪರ್ಚುನಿಟಿ, ನನಗೆ ಆಕ್ಟಿಂಗ್ ಎಲ್ಲ ನನಗೇನು ಗೊತ್ತಿಲ್ಲ. ಫಿಲ್ಮ್ ಮಾಡ್ಬೇಕಂದ್ರೆ ನನಗೆ ನಮ್ಮ ಪಳನಿ ಪ್ರಕಾಶನ ಎಲ್ಲೋ ಒಂದು ಜಾಗದಾಗ ಕರೆದ್ರು. ನಾವೆಲ್ಲ ಒಂದು ಜೊತೆ ಕುಂತು ಮಾತಾಡ್ತಾ ಇದ್ವಿ. ನನ್ನ ಆಟಿಟ್ಯೂಡು, ನನ್ನ ವೇ ಆಫ್ ಲಿವಿಂಗು ನೋಡ್ಬಿಟ್ಟು ಅಣ್ಣ ಬಂದು ನೀನು ಫಿಲಿಮ್ ಮಾಡಬೇಕು ಅಂತ ಹೇಳಿದ್ರು. ಅಣ್ಣ ಇಫ್ ಯು ಇನ್ವೆಸ್ಟ್ ಐ ರಿಯಲಿ ಆ್ಯಕ್ಟ್ ಅಂತಂದೆ. ಸೊ ಹಂಗೆ ಇಮ್ಮಿಡಿಯೇಟಾಗಿ ಒಂದು 15 ಡೇಸ್ಗೆ ಇಮ್ಮಿಡಿಯೇಟಾಗಿ ನೋಡಿ ಈ ದೇವ್ರನ್ನ ಕರೆಸಿದ್ರು. ಇವ್ರು ಕರೆಸಿ ಇವರು ನನ್ನ ಆಟಿಟ್ಯೂಡ್ ನೋಡಿದ್ರು. ನನ್ನ ನೋಡಿ ಇಲ್ಲ ಇವನು ಕರೆಕ್ಟಾಗಿ ಇರ್ತಾನೆ ವಿಲನಾಗಿ ಅಂತ ಒಂದು ಆಪರ್ಚುನಿಟಿ ಕೊಟ್ಟರು ನನಗೆ. 4-5 ಭಾಷೆ, ಇಂಗ್ಲೀಷ್, ಕನ್ನಡ, ತೆಲುಗು, ಹಿಂದಿ, ನಾನು ಎಲ್ಲ ಭಾಷೆನೂ ಅರ್ಥ ಮಾಡ್ಕೊತೀನಿ, ಎಲ್ಲ ಭಾಷೆನೂ ಮಾತಾಡ್ತೀನಿ. ಮತ್ತೆ ಈ ಒಂದು ಆಪರ್ಚುನಿಟಿ ಸಿಕ್ಕಿದ್ದು ನಾನು ತುಂಬ ಖುಷಿ ಪಡ್ತೀನಿ. ಇದರಲ್ಲಿ ವಾಲದ ವಿಲನ್ ಅಂತಿದ್ದೀನಿ, ನಾನು ಎಲ್ಲ ವಾಲದ ವಿಲನ್ ಅಂತ ಲೋಗ ಹಾಕೊಟ್ಟಿದ್ದೀನಿ. ಎಲ್ಲ ಫ್ರೆಂಡ್ಸ್ಗಳೆಲ್ಲ ಮಾಡುವಂಥದ್ದು. ಮತ್ತೆ ಇಲ್ಲಿ ಪಂಡಿ ಪ್ರಕಾಶನ ನನಗೆ ಒಂದು 5-10 ಜನ ಬನ್ನಿ ಅಂತ ಹೇಳಿದ್ರು. ನಾನು ನನ್ನ ವೈಫ್ನ, ನನ್ನ ಮಕ್ಕಳನ್ನ ಕೂಡ ಕರೆದಿಲ್ಲ. ನಾನು ನನ್ನ ಅಣ್ಣ ತಮ್ಮವರು
ನಮಗೋಸ್ಕರ ಬರ್ತಾರೆ. ಹ್ಯಾಟ್ಸ್ ಆಫ್ ಆಲ್ ಎವ್ರಿವನ್ ಸಾರಿ. Yes, Pranay sir. Invite you all. Special thanks to all the team members here. More special thanks to our media people. First, this film was it is basically a social justice movie. And the subject, I'm also formally a distributor. ಈ ಸಬ್ಜೆಕ್ಟ್ ಬಂದು ಒಂದು ಫೆಮಿಲಿಯರ್ ಅಂಡ್ ಪಾಪ್ಯುಲರ್ ಡೈರೆಕ್ಟರ್ ಮಾಡಬೇಕಾಗಿತ್ತು, ಕನ್ನಡ ಡೈರೆಕ್ಟರ್. ಡ್ಯೂ ಟು ಸಮ್ ಕನ್ಫ್ಯೂಷನ್ ಲಾಸ್ಟ್ ಮೂಮೆಂಟ್ನಲ್ಲಿ ಈ ಕುಡ್ ನಾಟ್ ಡೂ ಇಟ್. ಸೊ ಆಮೇಲೆ ಪವಿತ್ರನ್ ಸರ್ ಐ ಮೆಟ್ ಹಿಮ್ ಇನ್ ಒನ್ ಪಾರ್ಟಿ. ಸರ್ ಯಾಕೆ ನೀವು ಮಾಡ್ಬೋದು? ಅವರು ಹೇಳ್ತಾ ಇದ್ರು, ಪ್ರಕಾಶ್ ನನ್ನ ಬ್ಯಾಂಗ್ಳೂರ್ನಲ್ಲಿ ತುಂಬ ಶೂಟಿಂಗ್ಸ್ ಮಾಡಿದ್ವಿ, ತುಂಬ ಫಿಲ್ಮ್ ಮಾಡಿದ್ವಿ, ಐ ಆಮ್ ವೇಟಿಂಗ್ ಫಾರ್ ಅನ್ ಆಪರ್ಚುನಿಟಿ, ನಾನು ನಿಮ್ಗೆ ಹೇಳ್ತೀನಿ ಅಂದರು. ಒಂದು 4 ತಿಂಗಳು ವೇಟ್ ಮಾಡಿದ್ದೆ. ಆಮೇಲೆ ತಿರ್ಗಾ ನಾನೇ ಫೋರ್ಸ್ ಮಾಡಿದೆ, ಕರ್ಕೊಂಡು ಬಂದ್ಬಿಟ್ಟು ಸಬ್ಜೆಕ್ಟ್ ಕೊಟ್ಟೆ. ದೆನ್ ಈ ಸೈಡ್ ಓಕೆ ವಿಲ್ ಡೂ ಇಟ್. ದೆನ್ ಐ ವಾಂಟ್ ದ ಬೆಸ್ಟ್ ಮ್ಯೂಸಿಷಿಯನ್. ಐ ಸೈಡ್ ಐ ಡೋಂಟ್ ವಾಂಟ್ ಟು ಕಾಂಪ್ರಮೈಸ್. ಅರ್ಜುನ್ ಜಿನೇನ ಮಾಡೋಣ ಅಂದರು. ಅರ್ಜುನ್ ಜಿನೇ ಹತ್ರ ಮಾತಾಡ್ಬಿಟ್ಟು ಅವರು ಒಪ್ಕೊಂಡ್ರು. ಅವ್ರಿಗೂ ಈ ಫಿಲ್ಮ್ ಮಾಡಬೇಕಂತ ಅವ್ರಿಗೂ ತುಂಬ ಆಸೆ ಇತ್ತು. ಆಮೇಲೆ ಹೀರೋ ಮೈ ಚೈಲ್ಡ್ಹುಡ್ ಫ್ರೆಂಡ್, ವೆರಿ ಗುಡ್ ಫ್ರೆಂಡ್ ಆಫ್ ಮೈ ಫ್ರಮ್ ಚೈಲ್ಡ್ಹುಡ್, JP Reddy. Why not you do this movie? ಅವರು 2-3 ಫಿಲ್ಮ್ ಮಾಡಿದ್ದಾರೆ. He said okay, I'll do it. My special thanks to Pavitran sir. So he is the captain of the ship. Of course, Raj Balwani sir, as he said. Yatiraj sir, Kaviraj sir, ultimate. First of all, I was very adamant doing only in Kannada. I wanted to do Kannada because I'm a great fan of Rajkumar and Pudit Rajkumar. So ನನಗೆ ತುಂಬ ಆಪರ್ಚುನಿಟೀಸ್ ಬಂತು ಬೇರೆ ಲ್ಯಾಂಗ್ವೇಜ್ನಲ್ಲಿ. ಬಟ್ ಐ ಸೆಡ್ ನೋ, ಐ ವಿಲ್ ಡೂ ಇಟ್. ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಕರ್ನಾಟಕನೇ. ಐ ಸೆಡ್ ಐ ವಿಲ್ ಡೂ ಇಟ್ ಓನ್ಲಿ ಇನ್ ಕನ್ನಡ ಮೂವಿ ಅಂತ. ಇವಾಗ ನೆಕ್ಸ್ಟ್ ಮೂವಿ ಇಸ್ ಆಲ್ಸೋ ಇನ್ ಪ್ರೋಗ್ರೆಸ್. ಸೊ ಶಾರ್ಟ್ಲಿ ಐ ಅನೌನ್ಸ್ ಇಟ್. ಸೊ ಇದಕ್ಕೆ ಚಪ್ಪಾಳೆ ಜಾಸ್ತಿ ಬರುತ್ತೆ. ಸೊ ಕವಿರಾಜ್ ಸರ್ ಐ ಮೀನ್ ಅಲ್ಟಿಮೇಟ್. ತುಂಬ ಚೆನ್ನಾಗಿ ಹಾಡುಗಳು ಬಂದಿದ್ದಾರೆ. ನಮ್ಮ ಮಾರಿ ಸೆಲ್ವರಾಜ್ ಅವ್ರಿಗೂ ಹೇಳಿದ್ದೀವಿ, ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಡೆಫಿನೆಟ್ ಆ್ಯಂಡ್ ಐ ಆಮ್ ಗ್ರೇಟ್ಫುಲ್ ಟು ಮಿಸ್ಟರ್ ಮಾರಿ ಸೆಲ್ವರಾಜ್ ಅವರು. ತಮಿಳ್ ಫಿಲ್ಮ್ ಅವ್ರದ್ದೇ ಫಸ್ಟ್ ವರ್ಷನ್. ಅವರು ತುಂಬ ಚೆನ್ನಾಗಿ ಬಂದಿದೆ ಅಂತ. ಸೊ ಥ್ಯಾಂಕ್ ಯು ಸರ್, ವೆರಿ ಮಚ್ ಸರ್. ನೆಕ್ಸ್ಟ್ ರಾಜ್ ಬಾಲ್ವಾಡಿ ಸರ್, ಅವ್ರು ಹೇಳಬಾರ್ದು, ನೋ ಈಸ್ ಎ ಪವರ್ಫುಲ್ ಆ್ಯಕ್ಟರ್. ಸೊ ಇಸ್ ಡನ್ ಎ ಗುಡ್ ಜಾಬ್. ಅವ್ರಿಗೆ ಏನು ರೋಲ್ ಕೊಟ್ಟಿದ್ದಕ್ಕೆ ಅದರಿಂದ ಡಬಲ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಮಿಸ್ ಮೀನಾಕ್ಷಿ ಕೇರಳ ಇಂದ ಬಂದಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮದೇ ಮೂವಿ ಫಸ್ಟ್ ಅವ್ರು ಮಾಡಿದ್ದು. ಅದಕ್ಕೆ ಮುಂಚೆ ಅವ್ರದ್ದು ಇನ್ನೊಂದು ಫಿಲ್ಮ್ 18+ ಅಂತ ಮಲಯಾಳಂನಲ್ಲಿ ಸೂಪರ್ ಡೂಪರ್ ಹಿಟ್. ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಇವಾಗ ತಮಿಳ್ನಲ್ಲಿ ಇನ್ನೊಂದು ಮಾಡ್ತಾ ಇದ್ದಾರೆ, ಪ್ರಭು ಮಗನ ಜೊತೆಯಲ್ಲಿ. ಅಫ್ಕೋರ್ಸ್ ಶಿ ವಾಸ್ ಟೆಲಿಂಗ್ ಮಿ ಶಿ ಇಸ್ ಗಾಟ್ ಸಮ್ ಆಪರ್ಚುನಿಟೀಸ್ ಇನ್ ಕನ್ನಡ ಆಲ್ಸೋ. ಶಿ ಇಸ್ ಡನ್ ಎಕ್ಸಲೆಂಟ್ ಜಾಬ್. ಥ್ಯಾಂಕ್ ಯು ಸರ್. ಪ್ರೊಫೆಸರ್ ಆಗಿದ್ರು. ನಾನು ಒಂದು ಶೂಟಿಂಗ್ ಹೋಗಲಿಲ್ಲ, ಆಮೇಲೆ ಟ್ರೈಲರ್ ಒಂದು ಮೂವಿ ಪ್ರಿವ್ಯೂ ನೋಡಿದ್ದೀವಿ ಅಂದರೆ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಮೀನ್ ಜಗದೀಶ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ಟೇಜ್ ಮೇಲೆ ಬರಬೇಕು. ಸೊ ಅವ್ರು ತುಂಬ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಬಂಗಾರಪೇಟೆ, KGF, ಕೋಲಾರ, ತಿರುನೆಲ್ವೇಲಿ, ಶಿವಮೊಗ್ಗ, ಲಾಟ್ ಆಫ್ ಪ್ಲೇಸಸ್ ವಿ ಆರ್ ಡೂಯಿಂಗ್ ಶೂಟಿಂಗ್. ಟ್ರೈನ್ಲ ಅವರೇ ಅರೇಂಜ್ ಮಾಡಿ ನಮಗೆ ರೆಂಟ್ಗೆ ತಗೊಂಡು ಕೊಟ್ಟರು. ಅವರ ರೋಲ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಸಾರಿ ಇಫ್ ಐ ಮಿಸ್ಡ್ ಎನಿಬಡಿ to thank you, and special thanks to my Kannada audience. ನಾನು ಮಾಡಿದ ಕಷ್ಟಪಟ್ಟಿದ್ದೀನಿ. ಆಲ್ ಇನ್ ಹ್ಯಾಂಡ್ಸ್. ಥ್ಯಾಂಕ್ ಯು. JP Reddy sir. ಮತ್ತೆ ಪತ್ರಕರ್ತರಿಗೆ ಇಷ್ಟು ನಿಮ್ಮ ಅಮೂಲ್ಯವಾದ ಸಮಯನ ಇಲ್ಲಿ ಕೊಟ್ಟು ಶಾಂತವಾಗಿ ಕೂತು ನಮ್ಮನ್ನ ಕವರೇಜ್ ಮಾಡ್ತಾ ಇದ್ದೀರಾ. ನಿಮ್ಗೆಲ್ಲ ಒಂದು ದೊಡ್ಡ ನಮಸ್ಕಾರ. ಆಮೇಲೆ ನಮಗೆ ಇಲ್ಲಿ ಬಂದತಕ್ಕಂತ ಜ್ಞಾನ ಮಿತ್ರರಿಗೆ, ಆಮೇಲೆ ನಾನು ಕರೆದಿರೋ ಮತ್ತೆ ನನ್ನ ಸಹೋದರಿಗಳೇ ಎಲ್ಲರಿಗೂ ನಮಸ್ಕಾರ. ಆಮೇಲೆ ನನ್ನ ಫ್ಯಾಮಿಲಿ ಮತ್ತೆ ನನ್ನ ವೆಲ್ ವಿಷರ್ಸ್ ಎಲ್ಲರಿಗೂ ನಮಸ್ಕಾರ. ಈ ಸಬ್ಜೆಕ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲ ದೊಡ್ಡ ದೊಡ್ಡವರೆಲ್ಲ ಹೇಳಿದ್ದಾರೆ. ಆಮೇಲೆ ಇನ್ನೊಂದು ವೇದಿಕೆ ಮೇಲೆ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಅವ್ರಿಗೂ ನಮಸ್ಕಾರ. ಒಬ್ಬೊಬ್ಬರ ಹೆಸರು
ಆಕ್ಚುಲಿ ಈ ಸಿನಿಮಾ ಬಂದು ನಮ್ಮ ಪ್ರೊಡ್ಯೂಸರ್ ಸರ್ ಫಸ್ಟ್ ನನ್ನ ಭೇಟಿಯಾಗಿದ್ರು. ಪ್ರಕಾಶ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ದೊಡ್ಡ ಡೈರೆಕ್ಟರ್ ನಮ್ಮ ಪವಿತ್ರ ಸರ್ನ ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ ಇನ್ನೊಂದು ಕೃತಜ್ಞೆ. ಆಮೇಲೆ ನಮ್ಮ ಬಾಲಾ ಮಂಜು ಅವರು ನನ್ನ ಜೊತೆ ಆಪೋಸಿಟ್ ಆಗಿ ವಿಲನ್ ಆಗಿ ಆಕ್ಟ್ ಮಾಡಿದ್ರು, ಅವ್ರಿಗೂ ಒಂದು ಥ್ಯಾಂಕ್ಸ್. ಮತ್ತೆ ಎಲ್ಲ ಆರ್ಟಿಸ್ಟ್ಗಳು ಅವ್ರು ಎಷ್ಟು ನನ್ನ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಂದ್ರೆ ಅವ್ರಿಗಿರೋ ಎಕ್ಸ್ಪೀರಿಯನ್ಸ್ಗೆ ಅವ್ರ ಮುಂದೆ ನಾನು ನಿಂತ್ಕೊಂಡು ಆಕ್ಟ್ ಮಾಡೋಕೆ ನನಗೆ ಒಂಥರ ಸಂಕೋಚ ಆಗ್ತಿತ್ತು. ಬಟ್ ಅವ್ರು ನನಗೆ ಎನ್ಕರೇಜ್ ಮಾಡಿ ಒಂದು ಒಳ್ಳೆ ಆಕ್ಟರ್ ಆಗಿ, ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಆಕ್ಟರ್ ನೀನು ನಿಂತ್ಕೊಳ್ಬೋದು, ನೀನು ಚೆನ್ನಾಗಿ ಮಾಡು ಅಂತ ಹೇಳಿ ಆ ಒಂದು ಎನ್ಕರೇಜ್ಮೆಂಟ್ ಕೊಟ್ಟಿದ್ದಕ್ಕೆ ನಾನು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀನಿ. ಅದನ್ನ ನೀವೇ ಡಿಸೈಡ್ ಮಾಡಬೇಕು. ಮೋಸ್ಟ್ಲಿ ನೀವು ಆಲ್ರೆಡಿ ನೋಡಿದ್ದೀರಾ. ಈ ಸಿನಿಮಾ ಬಂದು ಒಂದು ಇವತ್ತಿನ ಸೊಸೈಟಿಯಲ್ಲಿ ಕರ್ಕಿ ಅನ್ನೋದು ಜನಕ್ಕೆ ಕ್ವೆಶನ್ಸ್ ಬರ್ಬೋದು. ಏನಿದು ಕರ್ಕಿ, ಏನಕ್ಕೆ ಕರ್ಕಿ ಅಂತ ಹೆಸರಿಟ್ಟಿದ್ರಿಂದ ಕರ್ಕಿ ಹೆಸರು ಬಂದು ಒಂದು ಪೆಕ್ಯುಲರ್ ಆಗಿ ಹೆಸರಿಡ್ಬೇಕು ಅಂತ ನಮ್ಮ ಡೈರೆಕ್ಟರ್ ಬಂದು ಸ್ವಲ್ಪ ಸರ್ವೆ ಮಾಡಿದ್ರು. ಆ ಗುಟ್ಟನ್ನು ಇವಾಗ ಹೇಳ್ಬಿಟ್ರೆ ಚೆನ್ನಾಗಿರಲ್ಲ, ಸಿನಿಮಾಲಿ ನೀವು ನೋಡ್ಬೋದು ಅದೊಂದು. ಆಮೇಲೆ ಈ ಸಬ್ಜೆಕ್ಟ್ ಅಲ್ಲಿ ಎಷ್ಟೋ ಜನ ನಾವು ಕಾಸ್ಟ್ ಬಗ್ಗೆ ಮಾತಾಡ್ತೀವಿ, ಬಡವರು, ಸಾಹುಕಾರರು, ಶ್ರೀಮಂತರು, ಇವ್ರ ಬಗ್ಗೆ ಎಲ್ಲ ನಾವು ಮಾತಾಡ್ತೀವಿ. ಸೊ ಈ ಆಮೇಲೆ ಇನ್ನೊಂದು ಅಂಶ ಬಂದು ಯಥೇರಾಜ್ ಸರ್ ಹೇಳಿದಂಗೆ ಎಜುಕೇಶನ್ ಬಗ್ಗೆ, ಮತ್ತೆ ನಮ್ಮ ಬಟ್ಟೆಗಳು ನಾವೇನ್ ಹಾಕ್ತೀವಿ, ನಾವು ಯಾವ ಶೈಲಿಯಲ್ಲಿ ನಾವು ನಮ್ಮನ್ನ ಜನ ಮುಂದೆ ಇರ್ತೀವಿ ಅಂತ ನಾವೆಲ್ಲ ತುಂಬಾ ಈ ಸಬ್ಜೆಕ್ಟ್ ಅಲ್ಲಿ ನೀವು ನೋಡಿದ್ರೆ ನಿಮ್ಗೆಲ್ಲ ತುಂಬಾ ಟಚ್ ಆಗುತ್ತೆ. ನಾನು ಏನ್ ಹೇಳಕ್ ಬರ್ತೀನಿ ಅಂದ್ರೆ ಈ ಸಬ್ಜೆಕ್ಟ್ ಅಲ್ಲಿ 3 ಅಂಶಗಳು ತುಂಬಾ ಇಂಪಾರ್ಟೆಂಟ್ ಪ್ಲೇ ಮಾಡುತ್ತೆ ರೋಲಲ್ಲಿ. ಮೊದಲನೇದಾಗಿ ಕಾಸ್ಟ್ ಸಿಸ್ಟಮ್. ನಮ್ಮ ಕಾಸ್ಟ್ ಸಿಸ್ಟಮ್ ಬಂದು ಇವತ್ತು ಇನ್ನೂ ಎಕ್ಸಿಸ್ಟಿಂಗ್ ಇದೆ. ಯಾರಿಗಿರ್ಬೇಕು, ನಾವು ಕಾಸ್ಟ್ ಸಿಸ್ಟಮ್ ನಾವು ಕ್ಯಾರಿ ಮಾಡ್ಕೊಂಡೇ ಹೋಗ್ಬೇಕಾ? ಡಿಜಿಟಲ್ ಮಾಧ್ಯಮ ಬಂದ್ಬಿಟ್ಟು ಎಷ್ಟೋ ಯೂಟ್ಯೂಬರ್ಸ್ ಕೂತಿದ್ದಾರೆ. ಅಲ್ಲ, ಮಾಧ್ಯಮ ಚೇಂಜ್ ಆಗ್ತದೆ, ಮನುಷ್ಯರು ಮೂರ್ನಲ್ಲಿ ಹೋಗಿ ಆಗ್ಬಿಟ್ಟು ಅಲ್ಲಿ ಜೀವನ ಮಾಡ್ತಾರೆ. ಯಾಕೆ ಮನುಷ್ಯ ಅರ್ಥ ಮಾಡ್ಕೊಂತ ಇಲ್ಲ? ಈ ಒಂದು ಮೆಸೇಜ್ ನಿಮ್ಗೆಲ್ಲರಿಗೂ ಈ ಸಬ್ಜೆಕ್ಟ್ ಇಂದ ನೋಡ್ಬೋದು. ಎರಡನೇ ಬಂದು ನಾವೊಂದು ಕಾಲೇಜ್, ನೀವೆಲ್ಲ ಕಾಲೇಜ್ ಹೋಗಿರ್ತೀರಾ, ನಾವು ಕಾಲೇಜ್ ಹೋಗಿರ್ತೀವಿ. ಆ ಕಾಲೇಜ್ ನಾವು ಹೋಗುವಾಗ ನಾವೆಲ್ಲ ಅಲ್ಲಿ ಸ್ಟೂಡೆಂಟ್ ಆಗಿ ಹೋಗ್ತೀವಿ. ಎಕ್ಸಾಂಪಲ್ ಒಂದು ಹುಡುಗಿ ಸೇರ್ತಾಳೆ, ಹುಡುಗ ಸೇರ್ತಾನೆ, ಮತ್ತೆ ಬಡವರು, ಶ್ರೀಮಂತರು, ಬೇರೆ ಬೇರೆ ವರ್ಗದವ್ರು ಸೇರ್ತಾರೆ. ಒಂದು ಕ್ಲಾಸ್ ಅಲ್ಲಿ ನಾವು ಸೇರುವಾಗ ನಾವೆಲ್ಲ ಫ್ರೆಂಡ್ಸ್ ಆಗಿ ಸೇರ್ಬೇಕು. ಅಲ್ಲಿ ಏನಾಗುತ್ತೆ ಅಂದ್ರೆ ಕೆಲವರು ಒಂದು ಬಡವ ಹುಡುಗ ಬಂದು ಒಂದು ಸಹಕಾರ ಒಂದು ಶ್ರೀಮಂತ ಹುಡುಗಿಯಲ್ಲಿ ಫ್ರೆಂಡ್ ಆದ್ರೆ ಅವ್ರು ಅದನ್ನ ತಪ್ಪು ಮೆಸೇಜ್ ಎತ್ಕೊಂಡ್ಬಾರ್ದು. ಅವ್ರು ಒಂದು ಫ್ರೆಂಡ್ ಆಗೇ ಇರ್ಬೋದಲ್ಲ, ಅದನ್ನ ಏನ್ ಮಾಡ್ತಾರೆ ಜನ, ಇವ್ರನ್ನ ಪ್ರೀತಿ ಮಾಡಿದ್ರೆ ಇವ್ರು ಏನೋ ಲವ್ ಆಗ್ಬಿಡ್ತಾರೆ, ನಮ್ ಜಾತಿ ತಗ್ಗಿ ಆಗುತ್ತೆ ಅಂತ ಎಷ್ಟೋ ಜನ ಯೋಚನೆ ಮಾಡಿ ಅಲ್ಲಿ ಏನೇನೋ ಅನಾಹುತಗಳಾಗ್ತಾ ಇದೆ. ಸೊ ಅದೆಲ್ಲ ತಡಿಬೇಕು. ಈ ತಡಿಬೇಕಂದ್ರೆ ಈ ಸಿನಿಮಾ ಬಂದು ನಿಮ್ಗೆ ಒಳ್ಳೆ ಮೆಸೇಜ್ ಕೊಡುತ್ತೆ. ಏನಕ್ಕಂದ್ರೆ ಹೀರೋಯಿನ್ ಈ ಸಿನಿಮಾ ಅಲ್ಲಿ ಒಂದು ಫ್ರೆಂಡ್ ಆಗಿರ್ತಾರೆ. ಆ ಫ್ರೆಂಡ್ ಒಂದು ಬೇರೆ ಲೆವೆಲ್ಗೆ ಜನ ಯೋಚನೆ ಮಾಡಿ ಆ ಹಿಂಸೆ ಕೊಡೋದು. ಪಾಪ ಆ ವಿಲೇಜ್ ನ ಎಷ್ಟೋ ಸ್ಟೂಡೆಂಟ್ಸ್ ಸಿಟಿಗೆ ಬರ್ತಾರೆ ಓದೋಕೆ. ಅವ್ರಿಗೆ ಬಂದು ಪೇರೆಂಟ್ಸ್ ಅವ್ರಿಗೆ ಕಾಸು ಕೊಟ್ಟು ನೀನ್ ಓದ್ಬೇಕಪ್ಪ, ಎಲ್ಲೋ ಕೂಲಿ ಕೆಲಸ ಮಾಡಿರ್ತಾನೆ, ಆಮೇಲೆ ಏನೋ ಡ್ಯಾನ್ಸ್ ಆಗಿ ದುಡ್ಡು ಸಂಪಾದಿಸಿ ಮಗನ ಕಳಿಸ್ತಾನೆ. ಆ ಮಗ ಬಂದು ಏನೋ ಆಗೋ ಬರ್ತಾನೆ. ಬಟ್ ಅಲ್ಲಿರೋ ಕೊಡಿ ಹಿಂಸೆ ಇದು ಇನ್ನೂ ನಡೀತಾ ಇದೆ. ಇದೆಲ್ಲ ತಡೆ ಆಗ್ಬೇಕಂದ್ರೆ ಈ ಸಿನಿಮಾ ನಿಮ್ಗೆ ಒಳ್ಳೆ ಮೆಸೇಜ್ ಕೊಡುತ್ತೆ. ದಯವಿಟ್ಟು ಇದನ್ನ ನೀವು ನೋಡ್ಬೇಕು, ಇನ್ನೂ ಜನಕ್ಕೆ ನೀವು ಸ್ಪ್ರೆಡ್ ಮಾಡ್ಬೇಕು. ಮೂರನೇದಾಗಿ ಎಲ್ಲರೂ ಈ ಸಬ್ಜೆಕ್ಟ್ ಅಲ್ಲಿ ಒಂದು ನಾಯಿನ ನಾವು ಇಟ್ಟಿದ್ದೀವಿ. ನಾಯಿ ಅಂತ ಹೇಳೋಕೆ ಶ್ರಮೆ ಕೊಡ್ತಾ ಇದ್ದೀನಿ, ಶ್ವಾನ. ಅದರ ಹೆಸರು ಬಂದು ಕರ್ಗಿ ಅಂತ ಹೆಸರಿಟ್ಟಿದೀವಿ. ಆ ಕರ್ಗಿ ಬಂದು ನನ್ನಲ್ಲಿ ಅಂದ್ರೆ ನಂತರ ಒಂದು ಎಷ್ಟೋ ಜನದಲ್ಲಿ ಇವಾಗ ಜಾಸ್ತಿ ಹೆಣ್ಮಕ್ಳು ಈ ಡಾಗ್ ಪೆಟ್ಸ್ ನ ತುಂಬಾ ಪ್ರೀತಿ ಮಾಡ್ತಾರೆ. ಸೊ ಈ ಪ್ರೀತಿ ವಿಶ್ವಾಸ ಹೆಂಗಿರುತ್ತೆ ಅಂದ್ರೆ ಆ ಪ್ರೀತಿ ಮಾಡೋದು ಯಾರಾದ್ರೂ ಒಂದು ಮನುಷ್ಯನೇ ಇರಲಿ, ಇಲ್ಲ ಒಂದು ಶ್ವಾನನೇ ಇರಲಿ, ಒಂದು ಕರ್ಗಿನೇ ಇರಲಿ, ಸತ್ತೋಗ್ಬಿಟ್ರೆ ಅದು ಅಲ್ಲಿಗೆ ಅವ್ರ ಯೋಚನೆ. ಅಂದ್ರೆ ಕೆಲವು ಜನ ಬಿಟ್ಬಿಡ್ತಾರೆ, ಕೆಲವು ಬಿಡಲ್ಲ. ಈ ಸಿನಿಮಾಲಿ ಆ ಒಂದು ಆತ್ಮ, ಆ ನಾಯಿನ ಆತ್ಮ ಈ ಹೀರೋನ ಎಬ್ಸುತ್ತೆ. ಇನ್ನು ನಾನಿದ್ದೀನಿ ನಿನಗೆ, ನಾನು ನಿನ್ ಪ್ರಾಣ ಕಾಪಾಡ್ತೀನಿ ಅಂತ ಆ ನಾಯಿ ಬಂದು, ಕೆಲವು ವಿಲ್ಲನ್ಗಳು ಅವ್ರನ್ನ ಸಾಯಿಸೋಕ್ ನೋಡ್ತಾರೆ, ಆ ನಾಯಿ ಬಂದು ಆತ್ಮ ರೂಪದಲ್ಲಿ ಅವನನ್ನ ಎಬ್ಸಿ ಅವನನ್ನ ನಿಲ್ಲಿಸುತ್ತೆ. ಸೊ ಮೆಸೇಜ್ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಾಯಿಗಳು, ಶ್ವಾನಗಳು, ಈ ಕರ್ಗಿ ಅನ್ನೋದೊಂದು ಒಂದು ಮನುಷ್ಯನಾಗಿ ಅದಕ್ಕೆ ಮನುಷ್ಯರು ಹೆಂಗೆ ಆತ್ಮ ಸತ್ತೋದ್ರೆ ಸಂಸ್ಕಾರ ಮಾಡ್ತಾರೋ ಅದೇ ರೀತಿ ಸಿನಿಮಾಗಿ ನಾವು ಮಾಡಿದೀವಿ. ನೀವೆಲ್ಲ ಇದನ್ನ ನೋಡ್ಬೇಕು. ಇದನ್ನೆಲ್ಲ ನೋಡಿದ್ರೆ ನಿಮ್ಗೆ ಏನಾಗುತ್ತೆ, ಈ 3-4 ವಿಷಯಗಳ ಅಂಶಗಳು ಏನ್ ಹೇಳಿದೀನೋ ನೀವು ಇದನ್ನ ದಯವಿಟ್ಟು ನೋಡ್ಬೇಕು, ಇದನ್ನ ಸ್ಪ್ರೆಡ್ ಮಾಡ್ಬೇಕು. ಅವಾಗ ನಮ್ಮ ಸೊಸೈಟಿ ನಾವು ಹೇಳ್ದೆ ಏನು ಚೇಂಜ್ ಆಗಲ್ಲ, ಸ್ವಲ್ಪ ಮಟ್ಟಕ್ಕೆ ಅವ್ರಿಗೆ ಇನ್ಫಾರ್ಮೇಶನ್ ಹೋಗುತ್ತೆ, ಅದನ್ನ ಚೇಂಜಸ್ ತರ ಅವ್ರು ಯೋಚನೆ ಮಾಡ್ತಾರೆ. ಇನ್ನೊಂದು ನಾನು ಏನ್ ಹೇಳ್ತೀನಿ, ಸಾಂಗ್ ಬಗ್ಗೆ ನಾನು ಮಾತಾಡ್ತೀನಿ. ಫಸ್ಟ್ ನಾವು ತಮಿಳಿನ ಸಾಂಗ್ ನೋಡಿದ್ವಿ. ಅದು ನಮ್ಮ ಪ್ರೊಡ್ಯೂಸರ್ನ ಮೀಟ್ ಮಾಡಿದ್ವಿ. ನಮ್ಮ ಪ್ರೊಡ್ಯೂಸರ್ ಏನ್ ಹೇಳ್ಬಿಟ್ರು, ಇವರೇ ಬೇಡ,
ನಮ್ಮ ಇಂಡಸ್ಟ್ರಿ ಇರೋರು, ನಮ್ಮ ಇಂಡಸ್ಟ್ರಿ ಏನಿಲ್ಲ ಸ್ವಲ್ಪ ಅಮೌಂಟ್ ಕೊಟ್ಟಿದ್ರೆ ನಮ್ಗೆ ಆ ರೈಟ್ ಸಿಗ್ಬಿಡ್ತಾ ಇತ್ತು. ಯಾವುದು ತಮಿಳ್ ಮಾಡಿರೋರು ಅವರು ಒಳ್ಳೆ ಮ್ಯೂಸಿಕ್ ಮಾಡಿದ್ರು. ಬಟ್ ನಮ್ಮ ಪ್ರೊಡ್ಯೂಸರ್ ಏನಂದ್ರು ಬೇಡ, ನಾವು ಇಲ್ಲಿ ಇರೋ ಒಂದು ಒಳ್ಳೆ ಮ್ಯೂಸಿಕ್ ವ್ಯಕ್ತಿನ ಕರೆಯೋಣ, ಅವ್ರ ಕೈಯಲ್ಲಿ ಕಂಪೋಸ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ನಮ್ಮ ಶ್ರೀಮಾನ್ ಅರ್ಜುನ್ ಜನ್ಯ ಅವ್ರನ್ನ ಆಯ್ಕೆ ಮಾಡಿದ್ರು. ಆ ಆಯ್ಕೆ ಮಾಡೋ ರೆಕಮೆಂಡ್ ಮಾಡಿದ್ದು ನಮ್ಮ ಡೈರೆಕ್ಟರ್ ಸರ್ ಪವಿತ್ರನ್ ಸರ್. ಪ್ಲೀಸ್ ಅವ್ರ ವಿಷಯದಲ್ಲಿ ಏನ್ ಬೇಕಾದ್ರೆ ಒಂದೊಂದು ಆರ್ಟಿಸ್ಟ್ ಇರಲಿ, ಒಂದೊಂದು ಟೆಕ್ನಿಷಿಯನ್, ಒಂದೊಂದು ಕಾಸ್ಟ್ ಅಂಡ್ ಕ್ರೂ ಅವರು ತುಂಬಾ ಆಳವಾಗಿ ಯೋಚನೆ ಮಾಡಿ ಯಾವ ಮಟ್ಟಕ್ಕೆ ಅವ್ರು ಇದ್ರೇನೆ ಈ ಸಿನಿಮಾ ಗೆಲ್ಲುತ್ತೆ. ಯಾಕಂದ್ರೆ ತುಂಬಾ ಜನ ಸಿನಿಮಾ ಮಾಡ್ತಾರೆ, ಪಾಪ ಶ್ರಮೆ ಪಡ್ತಾ ಇದಾರೆ. ಆ ಶ್ರಮೆಗೆ ನಾವು ಕರೆಕ್ಟ್ ಆಗಿ ಆನ್ಸರ್ ಬರಬೇಕು, ಅದೊಂದು ಸಕ್ಸಸ್ ಆಗ್ಬೇಕು, ಜನಕ್ಕೆ ಇನ್ಫಾರ್ಮೇಶನ್ ಕೊಡ್ಬೇಕಂದ್ರೆ ಇಂಥ ಒಂದು ಕ್ಯಾಪ್ಟನ್ ಅವಶ್ಯಕತೆ ಬೇಕಿರುತ್ತೆ. ಆ ಕ್ಯಾಪ್ಟನ್ ಜೊತೆ ನಾನ್ ಕೆಲಸ ಮಾಡಿದೀನಿ. ನನಗೆ ದೊಡ್ಡ ಒಂದು ಆಶೀರ್ವಾದ. ಸಿನಿಮಾ ಇಂಡಸ್ಟ್ರಿಗೆ ನನ್ನ ಮುಂದೆ ತಂದಿರೋಕ್ಕೆ ದೊಡ್ಡ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಈ ಹಾರ್ವಲ್ಲಿ ನೋಡಿದೀರಾ ಅರ್ಜುನ್ ಜನ್ಯ ಸರ್ ಆಫೀಸ್ಗೆ ಡೈರೆಕ್ಟರ್ ನಾನು ನಮ್ಮ ಪವಿತ್ರನ್ ಸರ್ ಹೋಗಿ ಅವ್ರ ಜೊತೆ ನಾವೇ ಟ್ಯೂನ್ ಆಗ್ತೀವಿ. ಅವ್ರು ಅರ್ಜುನ್ ಜನ್ಯ ಸರ್ ನಮ್ಮನ್ನ ಎನ್ಕರೇಜ್ ಮಾಡಿದ್ರು, ಬನ್ನಿ ಟ್ಯೂನ್ ಹೇಳಿ ಅಂತ. ಡೈರೆಕ್ಟರ್ ಸರ್ ಎಲ್ಲ ಒಂದು 5-6 ಟ್ಯೂನ್ ಕೊಟ್ರು. ಆ ಬೇಸಿಸ್ ಮೇಲೆ ಒಂದೊಂದು ಟ್ಯೂನ್ ತಗೊಂಡು ಡೈರೆಕ್ಟರ್ ಮೈಂಡ್ ಅರ್ಥ ಮಾಡ್ಕೊಂಡು ಅರ್ಜುನ್ ಸರ್ ತುಂಬಾ ಕೋಆಪರೇಟ್ ಮಾಡಿ ಇದನ್ನ ಮಾಡಿದ್ರು. ಆಮೇಲೆ ಸಾಧು ಕೋಕಿಲ ಸರ್ ಅವ್ರ ಹತ್ರ ಆಕ್ಟ್ ಮಾಡೋದು ಒಂದು ದೊಡ್ಡ ವಿಷಯ. ಏನಕ್ಕಂದ್ರೆ ಸಾಧು ಕೋಕಿಲ ಅವರು ತುಂಬಾ ಹ್ಯೂಮರಸ್. ನನಗೆ ಯಾವತ್ತೂ ಜೊತೆ ಕೂತ್ರೆ ಅವ್ರು ನೋಡಿದ್ರೆ ನಗು ಬಂದ್ಬಿಡ್ತಾ ಇತ್ತು. ನನ್ನ ಕೈ ಕಂಟ್ರೋಲ್ ಆಗ್ತಾ ಇರಲಿಲ್ಲ, ನಾನು ಆಕ್ಟಿಂಗ್ ಹೆಂಗ್ ಮಾಡ್ಲಿ ಅಂತ. ಬಟ್ ಸಾಧು ಕೋಕಿಲ ನಾನು ಕಣ್ಣ ನೋಡಿ, ನೀನು ನನ್ನ ಬೇರೆ ನೋಡ್ಬೇಡ ಅಂದ್ಬಿಟ್ರು. ಇಲ್ಲ ಅಂದ್ರೆ ಕಣ್ಣ ನೋಡಂದ್ರು ಸರ್. ಸೊ ಕಣ್ಣ ನೋಡಿ ಆಕ್ಟಿಂಗ್ ಮಾಡಿ ಜೆಪಿ ನೀನು ಚೆನ್ನಾಗಿ ಮಾಡ್ತೀಯ ಅಂತ ಅವ್ರು ನನಗೆ ಎನ್ಕರೇಜ್ ಮಾಡಿದ್ರು. ಕೌಂಟರ್ ಡೈಲಾಗಿಂಗ್ ಮಾಡೋದು, ಹ್ಯೂಮರಸ್ ನ ಎನ್ಕರೇಜ್ ಮಾಡೋದು, ಜನ ಹೆಂಗ್ ನಗ್ಸೋದು ಅದನ್ನ ಕ್ರಿಯೇಟ್ ಮಾಡಿದ್ರು. ದೊಡ್ಡ ಹ್ಯಾಟ್ಸ್ ಆಫ್ ಸಾಧು ಕೋಕಿಲ ಸರ್. ಅವರು ಬರಲಿಲ್ಲ, US ಇದ್ದಾರೆ. ಮತ್ತೆ ಇನ್ನೂ ಕೆಲವು ಜಾಸ್ತಿ ಆರ್ಟಿಸ್ಟ್ ಇದ್ದಾರೆ. ಈ ಸವಿತಾ ಮೇಡಮ್ ಇದ್ದಾರೆ, ಕೂತಿದ್ದಾರೆ. ಅವರು ನಮ್ಮ ತಾಯಿ ರೋಲ್ ಮಾಡಿದ್ದಾರೆ. ತುಂಬಾ ಎಕ್ಸಲೆಂಟ್ ಆಗಿ ಕಮ್ಯುನಿಕೇಟ್ ಮಾಡಿದ್ರು. ಆಮೇಲೆ ಒಂದು ತಾಯಿ ಒಂದು ಆಮೇಲೆ ಇನ್ನೊಂದು ನನ್ನ ತಂದೆ ರೋಲ್ ಬಂದು ಒಬ್ರು ಟ್ರಾನ್ಸ್ಜೆಂಡರ್ ಮಾಡಿರೋದು. ಅವರು ತಮಿಳಲ್ಲಿ ತಂಗರಾಸು ಅಂತ ಅವರು ಟ್ರಾನ್ಸ್ಜೆಂಡರ್. ಅವರು ಶೀಮೇನ್ ಅಂತ ಅವ್ರನ್ನ ನಮ್ಮ ಈ ವಿಲನ್ ಆಗಿ ಒಳ್ಳೆ ಮಂಜು ಅವರು ತುಂಬಾ ಇನ್ಸಲ್ಟ್ ಮಾಡ್ತಾರೆ. ಅವ್ರ ಬಟ್ಟೆನೇ ಬಿಚ್ಚಿಬಿಡ್ತಾರೆ. ಆ ಸೀನ್ಗಳೆಲ್ಲ ನೋಡ್ಬಿಟ್ರೆ ನಮ್ಗೆ ಮೈಯೆಲ್ಲ ಜುಮ್ ಅನ್ನುತ್ತೆ. ನಮ್ಗೆ ಈ ತರನು ಇದೆಯಾ, ಈ ತರ ನಡೆಯುತ್ತದ. ಇದು ಕೆಲವು ವಿಷಯಗಳು ಬಂದು ನಾವು ರಿಯಲ್ ಆಗಿ ಮಾಡಿದೀವಿ, ರಿಯಲ್ ಇನ್ಸಿಡೆಂಟ್ಸ್ ಪಿಕ್ ಮಾಡಿದೀವಿ. ಅವರು ಇನ್ನೂ ಇಲ್ಲ, ದಯವಿಟ್ಟು ಅವ್ರಿಗೊಂದು ಸೈಲೆಂಟ್ ಮೋಡ್ ಒಂದು 1 minute ಸ್ವಲ್ಪ ಇದು ನಿಂತ್ಕೊಂಡು ಮಾಡೋಣ. ದೊಡ್ಡ ಆರ್ಟಿಸ್ಟ್ ಅವರು ತಗರಾಜ್ ಸರ್, ಪ್ಲೀಸ್ ಸರ್ 1 minute ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಮತ್ತೆ ಈ ಸಿನಿಮಾ ತರಲಿಕ್ಕೆ ಕೆಲವು ಜನ ದೊಡ್ಡವರು ಬಂದಿದ್ರು. ಅವ್ರಿಗೆ ಏನಾದ್ರು ಧಕ್ಕೆ ಆಗಿದ್ರೆ ದಯವಿಟ್ಟು ಕ್ಷಮೆ ಕೊಡ್ತಾ ಇದೀವಿ. ಪ್ಲೀಸ್ ನಮ್ಮನ್ನ ಎಕ್ಸ್ಕ್ಯೂಸ್ ಮಾಡಿ. ಕೆಲವು ಹೆಸರುಗಳು ಹೇಳಿರಲ್ಲ, ಅದನ್ನ ನಾನು ಕ್ಷಮೆ ಕೊಡ್ತಾ ಇದ್ದೀನಿ ನಮ್ಮ ಕಕ್ಕಿ ತಂಡದಿಂದ. ನೀವೆಲ್ಲ ಸಪೋರ್ಟ್ ಮಾಡಿ, ಕನ್ನಡ ಸಿನಿಮಾ ಉಳಿಲಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಪುನೀತನ ಜ್ಞಾಪನದಲ್ಲಿ ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. I'm just wondering how I managed to do the film, around Bangalore, around all the people talking Kannada. It was quite difficult for me to understand and manage on delivering the dialogues and studying them. I would like to thank one of our assistant director, Prasanna. He's not here today, but he was the one who helped me throughout the film. So I'm thanking him today. The main reason which made me choose the film was, of course, Mari Selvaraj sir's Pariyerum Perumal. The minute we watched it, we were stuck with the ideology and the way he made I think it was his directorial debut. I'm not very sure, but it was just a wonderful film. I just considered myself doing this Kannada film, even though I have no idea about Kannada films. Those times I haven't watched Kannada film. It's in recent times that I started watching Kannada films, and I love them. So it was during that we shot this few years back, and then I was really in the beginning I was a little confused if I should be doing this film or not, because I have no answer. No, Kannada is very bad, so I don't know. Maybe it was a fate. It just got into my hands, and I'm thankful to everybody that I got to be a part of this wonderful film. This film talks about a very important thing which still prevails in our society. I think we all should be
watching this film and making it a huge success. I hope you all will like me. I have no idea how I have acted in the film or done in the film. It was during my initial stage of acting, so I have no much confidence on it. But still, I hope you all will, consider me as your family. And yeah, that's it. Thank you. And also, as you said, you have watched Kannada movies recently, right? So, can you just tell us names, one or two names, which movie you have watched in Kannada? It was Sapta Sagara Dache. Beautiful, Rakshit Shetty's movie. Yeah, Rakshit Shetty's movie. It was wonderful. I mean, I love Rakshit Shetty. I studied in Bangalore, so that's. I think he was my college alumni. That's how I know a little of him. Yeah, that's good. Thank you. Stage ಮೇಲೆ ಇರೋರೆಲ್ಲರೂ ಮುಂದೆ ನಿಂತು ನಾನು ಮಾತಾಡ್ತಿರೋದು ನನ್ನ ಹಾನರ್. Thank you, Barney sir, for choosing a Kannada movie, for producing a Kannada movie, and Pavitran sir for directing a Kannada movie. Movie trailer amazing ಆಗಿದೆ, ಸ್ಟಾರ್ ಕಾಸ್ಟ್ ತುಂಬಾ ಹ್ಯೂಜ್ ಆಗಿದೆ, and songs ಬಗ್ಗೆ ಹೇಳಬೇಕು ಅಂತಂದ್ರೆ ಅರ್ಜುನ್ ಜನ್ಯ ಸರ್ ಮ್ಯೂಸಿಕಲ್ ಅಂದ್ರೆ ಮ್ಯಾಜಿಕಲ್ ಆಗಿರುತ್ತೆ. And Kaviraj sir's lyrics. One song spicy ಆಗಿತ್ತು, ಇನ್ನೊಂದು song sweet ಆಗಿತ್ತು. In the performances, JP, your screen presence looks amazing, and looking forward to your performance. Meenakshi looked very pretty. And all the best to you. Movie story ಸಿಕ್ಕಾಪಟ್ಟೆ ಡೀಪ್ ಆಗಿದೆ, ಸ್ಟ್ರಾಂಗ್ ಆಗಿದೆ, and title peculiar ಆಗಿದೆ, and looking forward to the movie. All the best. Thank you, Karthik sir, and invite ಮಾಡೋದಕ್ಕೆ, and all the every team, the whole team, cast, crew, ಎಲ್ಲರಿಗೂ all the best ಅಂತ ಹೇಳ್ತಾ ಕನ್ನಡ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ನಿಮ್ಮ ಸಿನಿಮಾ ಲೇಟಾಗಿ ಬಂದಿದ್ದು ದಯವಿಟ್ಟು ಕ್ಷಮೆ ಇರಲಿ. ಯಾಕಂದ್ರೆ ಆಮೇಲೆ ಟ್ರೈಲ್ ಕಳ್ಸ್ಕೊಟ್ಟು ನೋಡ್ತೀವಿ. ಯಾಕಂದರೆ ಈಗ ಯತಿರಾಜ್ ಹೇಳಿದ್ರು ತಮಿಳು ರೀಮೇಕ್ ಪಿಕ್ಚರ್ ಅಂತ ಹೇಳಿ. ಯಾಕಂದರೆ ಕೊನೆ ಘಟ್ಟಕ್ಕೆ ಬಂದಿದ್ದೀರಾ. ತಮಗೆ ಪವಿತ್ರ ಸರ್ ತಮ್ಮ ಒಳ್ಳೇದಾಗಲಿ, JP ಒಳ್ಳೇದಾಗಲಿ, ಶ್ರಾವ್ಯ ಎಲ್ಲರಿಗೂ ಒಳ್ಳೇದಾಗಲಿ. ಯಾಕಂದ್ರೆ ಒಳ್ಳೆ ಟೀಮ್ ಇದೆ. ಕವಿರಾಜ್ ಇದ್ದಾರೆ, ನಮ್ಮ ಯತಿರಾಜ್ ಇದ್ದಾರೆ. ಯಾಕಂದ್ರೆ ಒಳ್ಳೊಳ್ಳೆ ಟೀಮ್ ಕಟ್ಕೊಂಡು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಸರ್. ಪ್ರಕಾಶ್ ಅವ್ರಿಗೆ ಒಳ್ಳೇದಾಗಲಿ. ಹಾಗೆ ಕೊನೆ ಹಂತಕ್ಕೆ ಬಂದಿದ್ರೆ ರಿಲೀಸ್ ಟೈಮಲ್ಲಿ ತಮಗೆ ಥಿಯೇಟರ್ ಸಮಸ್ಯೆ ಅದು ಇದು ಇದ್ರೆ ಖಂಡಿತವಾಗ್ಲೂ ಬನ್ನಿ, ಸದಾ ನಿಮ್ಮ ಜೊತೆ ಹೇಳ್ತೀನಿ ಸರ್. ನಮಸ್ಕಾರ. ಸರೇಗಮ ಅವರು ನಮ್ಮ ಆಡಿಯೋ ರೈಟ್ಸ್ ತಗೊಂಡ್ರು. ತುಂಬಾ ಕಷ್ಟ, ಒಂದು ನ್ಯೂ ಹೀರೋ ಆಗಿ ಆಡಿಯೋ ರೈಟ್ಸ್ ತಗೊಂಡ್ರೆ ಸರೇಗಮ ಅವರು ಅವರಿಗೆ ವಂದನೆ ಹೇಳ್ತಾರೆ. ಇದನ್ನು ಬಿಟ್ಟಿದ್ದೆ. To die with you. Just I want to talk with you in Kannada. For every Kannada function, I am keeping this paper with me. For the previous last function also, I think this paper helped me too much. So, Third Eye Media Production producer Sri Prakash Pandni ನಿರ್ಮಾಣದಲ್ಲಿ ತಯಾರಾಗಿರುವ ಕರ್ಕಿ ನಾನು BA LLB ಚಿತ್ರದ ಪತ್ರಿಕಾ ಚಿತ್ರದಲ್ಲಿ ಪತ್ರಿಕಾ ಗೋಷ್ಠಿಗೆ ಆಗಮಿಸಿರುವ ನನ್ನ ಎಲ್ಲ ಪ್ರೆಸ್ ಮತ್ತು ಮೀಡಿಯಾ ಮಿತ್ರರಿಗೆ ಸ್ವಸ್ವಾಗತಗಳು. ಈ ಆಧುನಿಕ ಸಮಾಜದಲ್ಲಿ ಒಂದು ಒಳ್ಳೆಯ ಸಿನಿಮಾ ಯಶಸ್ಸು ಕಾಣಬೇಕಂದ್ರೆ ಅದರಲ್ಲಿ ಬಾಗುಬಾಲು ಮೀಡಿಯಾ ಪ್ರೆಸ್ ಸಪೋರ್ಟ್ ಇರುತ್ತದೆ. ಈ ಚಿತ್ರದ ನಿರ್ಮಾಣ ಮಾಡಿರುವ ಶ್ರೀ ಪ್ರಕಾಶ್ ಪಣ್ಣಿ ಅವರಿಗೂ ದೊಡ್ಡ ಲಾಭ ಮತ್ತು ಯಶಸ್ಸನ್ನು ತಂದು ಕೊಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತೀನಿ. JP ಅವರಿಗೂ ಈ ಸಿನಿಮಾ ಮುಖಾಂತರ ಒಳ್ಳೆ ಫ್ಯೂಚರ್ ಇರಲಿ. Not only JP, but also technician, heroine, hero, and the cooperation of our technicians and crew members, technicians and artists. Okay.
ನಂತರ ನಿಮ್ಗೆಲ್ಲರಿಗೂ ಕರ್ಕಿ ಸಕ್ಸಸ್ ಮೀಟ್ ಅಲ್ಲಿ ಭೇಟಿ ಹಾಕಿದ್ದೀನಿ. ಧನ್ಯವಾದಗಳು. ಥ್ಯಾಂಕ್ಸ್. Okay, thank you. And our heroine forgot to tell, thanks to our producer, director, you should tell in the public meeting, you gave you thanks only for the assistant director, you insult all of us. Come and tell. I'm really sorry. I'm quite nervous because, I do not know you guys. It's been long years, I think 4-5 years. I'm meeting all of them after so many years. I didn't even understand few of them. Like they were like, do you know? I'm like, oh, wait, give me a few seconds. I'm so sorry. Thank you, everybody, director especially. He is also from my native, I think so. Okay, sir, please give me some time. And our producer Palani sir and JP. I am actually not aware of many of their names because I am not familiar with Kannada films. That's why I really apologize. Sorry sir, sorry for that. So first of all, Elagu, thanks for coming today. It's a real privilege and honor. Starting to our wonderful, handsome-looking producer, Mr. Prakash Palani. A huge round of applause for this amazing human. English ಅಲ್ಲಿ ಒಂದು ಮೂವಿ ಇದೆ, Yes Man ಅಂತ. So ಇವ್ರು ಒಂಥರ Yes Man, ಏನ್ ಹೇಳಿದ್ರೇನು ಮಾಡೋಣ. ಸರ್ ನಮ್ಮ ಗರ್ಲ್ ಫ್ರೆಂಡ್ ಸ್ವಲ್ಪ ಮಾಡ್ತೀರಾ? Thank you, sir. That is Mr. Prakash Palani. I think we are going to say something. Hamari sir, ದಯವಿಟ್ಟು